ಹೆಣ್ಣು ಮಕ್ಕಳ ಪರಿಸ್ಥಿತಿ. ಹಾಂ ಮದುವೆ ಮೊದಲು ಅವರು ತವರು ಮನೆಯಲ್ಲಿ ಊಟ ಹಾಕಿರ್ತಾರೆ, ಮದುವೆ ನಂತರ ಗಂಡನ ಮನೆಯಲ್ಲಿ ಊಟ ಹಾಕಿರ್ತಾರೆ. ಅಕಸ್ಮಾತ್ ಏನೋ ಆದರೆ ಮಗನ ಮನೆಗೆ ಹೋಗಿರ್ತಾರೆ, ಮಗಳ ಮನೆಯಲ್ಲಿ ಬದುಕ್ತಿರ್ತಾರೆ. ಬದುಕಲ್ಲಿ ಸ್ಥಿತ್ಯಂತರಗಳಾದರೆ ಅವ್ರು ಹೇಗೆ ಮಾಡಬೇಕು? ಅಲ್ಲಿ ಫೋಟೋ ಇದ್ದೇ ಇರತ್ತೆ ಅವ್ರಿಗೆ. ಇದರಲ್ಲಿ ಸಿಮಿಲರ್ ಫೋಟೋಸು ಮತ್ತು ಡೂಪ್ಲಿಕೇಟ್ ವೋಟರ್ಸ್ನ ನೀವು ಓಪನ್ ಮಾಡಿ ನೋಡಿದರೆ ಆ ಕ್ಯಾಟಗರೀಸಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳು. ಈ ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೋದು? ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆಲ್ಲ ನಿರ್ದೇಶನಗಳನ್ನು ನೀಡಿದೆ. ಅವರು ಕೊಟ್ಟ 11 ಡಾಕ್ಯುಮೆಂಟ್ಸ್ಗಳಲ್ಲಿ ತುಂಬ ಡಾಕ್ಯುಮೆಂಟ್ಸ್ಗಳು ಎಲ್ಲ ಬಡ ಜನರು, ಎಲ್ಲ ಆದಿವಾಸಿಗಳು ಎಲ್ಲ ಪಡೆಯುವುದು ತುಂಬ ಕಷ್ಟ ಸಾಧ್ಯ. ಕರೆಕ್ಟ್. ಅದಕ್ಕಾಗಿ ಯಾವ ದಾಖಲೆಗಳನ್ನು ಅವ್ರು ಪಡಿಬೋದು, ಸುಲಭವಾಗಿ ಸಿಗೋ ಹಾಗೆ ಸಾಧ್ಯತೆಗಳು ಯಾವುದು? ಏನಂತ ಹೇಳಿದ್ರೆ 11 ಡಾಕ್ಯುಮೆಂಟ್ಸ್ ಕೇಳಿದರೆ 11 ಡಾಕ್ಯುಮೆಂಟ್ಸಲ್ಲಿ ನಮಗೆ ಅನ್ಸೋದು 3 ಡಾಕ್ಯುಮೆಂಟನ್ನು ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ತಕ್ಷಣ. ಆಮೇಲೆ ಇನ್ನೊಂದು ಆಧಾರ್ ಕಾರ್ಡು. ಇದೇ ಮೋದಿ ಗೌರ್ಮೆಂಟು ಎಲ್ಲದಕ್ಕೂ ಜೋಡಿಸ್ತಾ ಇದ್ದಾರೆ. ಗ್ಯಾಸ್ ತಗೋಬೇಕಂದ್ರೂ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಕಾರ್ಡ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಸಿಮ್ ಕಾರ್ಡ್ಗೂ ಸಿಮ್ ಕಾರ್ಡ್ಗೂ ಆಧಾರ್ ಕಾರ್ಡ್ ಬೇಕು. ಆದರೆ ನಿನ್ನ ವೋಟ್ ಉಳಿಸ್ಕೊಳ್ಳೋಕೆ ಆಧಾರ್ ಕಾರ್ಡ್ ಬೇಡ. ಇಲ್ಲ, ಇದೊಂಥರ ವಿಚಿತ್ರವಾಗಿದೆ ಸರ್ ನಮ್ಮ ದೇಶದಲ್ಲಿ. ಇದು ನಿಮಗೆ ವೋಟರ್ ಐ ಡಿ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಲ್ಲ, ಯಾವುದು ಹಾಗಾದರೆ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಂದರೆ ಏನು ಅನ್ನೋ ಪ್ರಶ್ನೆ ನಿಜಕ್ಕೆ ಎಲ್ಲ ಕಡೆ ಇದೆ. ಮೋಸ್ಟ್ಲಿ RSS ಅವ್ರು ಕೊಡ್ತಾರೆ ಅನ್ಸುತ್ತೆ. ನೋಡ್ಬೇಕು, ಮೋಹನ್ ಭಾಗವತ್ ಅವ್ರು ಸೈನ್ ಹಾಕಿ ಮೋದಿ ಫೋಟೋ ಇಟ್ಟು ಕೊಟ್ಟರೆ ನೀವು ಸಿಟಿಜನ್ ದೇಶದಲ್ಲಿ. ಆ ಥರ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲೇನೋ ಅಂತ ಅನಿಸ್ತದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಕರ್ನಾಟಕದಲ್ಲಿ SR ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಚುನಾವಣಾ ಆಯೋಗದ ಪ್ರಕಾರ ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ಫೀಲ್ಡ್ಗೆ ಹೋದರೆ ಸಮಸ್ಯೆಗಳಾಗರೇ ಕಣ್ಮುಂದೆ ಕರ್ತಾ ಇದೆ. ಎಲ್ಲ ಮತದಾರರು ತನ್ನ ಮತವನ್ನು ರಕ್ಷಿಸಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಕುಟುಂಬಗಳು ತಮ್ಮ ಹೆಸರುಗಳನ್ನು ಹುಡುಕುವಲ್ಲಿ ಒದ್ದಾಡ್ತಾ ಇದ್ದಾವೆ. BLOಗಳು ಮತದಾರರನ್ನು ಮನೆಯಲ್ಲಿ ಹುಡುಕಿ ಆ ಫಾರ್ಮ್ಗಳನ್ನು ತುಂಬಿಸುವಲ್ಲಿ ಕಷ್ಟಪಡ್ತಾ ಇದ್ದಾರೆ. ಇದ್ರ ಮಧ್ಯೆ BLOದವ್ರಿಗೆ ಒಂದು ಸಪ್ರೇಟ್ ಆದ ಆ್ಯಪ್ ಇದೆ. ಅದರಲ್ಲಿ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ BLOಗಳಿಗೆ, ಅವ್ರು ಯಾವ ರೀತಿ ತುಂಬ್ತಾ ಇದ್ದಾರೆ ಅಂತ ನೋಡಿದ್ರೆ ನಿಜವಾಗ್ಲೂ ನಿರಾಶೆ ಆಗುತ್ತೆ. ಚುನಾವಣಾ ಆಯೋಗ ಅದು ಯಾವುದೇ ರೀತಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಅದ್ರ ಜೊತೆಗೆ ಚುನಾವಣಾ ಆಯೋಗ ಇನ್ನೊಂದು ಮಾಡಬೇಕಾಯಿತು, ನಡು ಯಾವುದೇ ಸಮಸ್ಯೆ ಬಂದಾಗ ಸ್ಪಷ್ಟನೆ ಕೊಡಬೇಕಾಗಿತ್ತು, ಅದಕ್ಕೆ ಸ್ಪಷ್ಟವಾದ ಉತ್ತರಗಳನ್ನು ಕೊಡಬೇಕಾಯಿತು. ಆ ಕೆಲಸಗಳಿಂದ ಅದು ನುಣುಚಿಕೊಳ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ SR ಪ್ರಕ್ರಿಯೆ ಏನು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ, ಇದು ಮತದಾರ ಲಿಸ್ಟ್ನಿಂದ ಕಡಿಮೆ ಮಾಡಲಿಕ್ಕೆ ತೆಗಿಲಿಕ್ಕಾಗಿ ಮಾಡಿದ ಪ್ರಕ್ರಿಯೆನ, ನಿಜವಾಗ್ಲೂ ಮತದಾನ ಒಳಗೊಳ್ಳೋ ಪ್ರಕ್ರಿಯೆನ, BLO ಆ್ಯಪ್ನಲ್ಲಿ ಏನಿದೆ, ಅದರಲ್ಲಿ ಏನು ಸಮಸ್ಯೆಗಳು ಮುಂದಿನ ದಿನಗಳು ಬರುತ್ತೆ, ಕರ್ನಾಟಕದ ಮತದಾರ ತನ್ನ ಮತಗಳನ್ನು ರಕ್ಷಿಸಬೇಕಾದ್ರೆ ಏನು ಮಾಡಬೇಕು? ಯಾಕಂದರೆ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಮತದಾರಿಗೆ ಕನ್ಫ್ಯೂಷನ್ ಇದೆ, BLOಗಳಿಗೆ ಕನ್ಫ್ಯೂಷನ್ ಇದೆ, ರಾಜಕೀಯ ಪಕ್ಷಗಳಿಗೆ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಇಲ್ಲದೆ ಎಲ್ಲರಿಗೂ ಕನ್ಫ್ಯೂಷನ್ ಹುಟ್ಟು ಹಾಕುವ ಕೆಲಸವನ್ನು ಮಾತ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಈ ಎಲ್ಲದಕ್ಕೂ ಉತ್ತರ ಜ್ಞಾನೇಶ್ ಕುಮಾರ್ ಕೊಡಬೇಕಾಗತ್ತೆ, ಬಟ್ ಅವ್ರು ಯಾರ ಕೈಗೂ ಸಿಗ್ತಾ ಇಲ್ಲ. ಈ ಎಲ್ಲದರ ಬಗ್ಗೆ, ಎಸ್ಪೆಷಲಿ BLO ಆ್ಯಪಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ನಾಗರಿಕ ಮತ ಕಾವಲು ಸಮಿತಿಯ ಸದಸ್ಯರಾದ ಸರೋವರ್ ಬೆಂಕಿಕೆರೆ ಅವರೇ ಕಾರ್ಯಕ್ರಮ ಸ್ವಾಗತ. ಓಕೆ, ಥ್ಯಾಂಕ್ ಯು ಸರ್. ಎರಡು ಹೆಸರು ಚೆನ್ನಾಗಿದೆ, ಬೆಂಕಿಕೆರೆಯವರು ಸರೋವರಕ್ಕೆ ಬೆಂಕಿನ ಹಚ್ಚಿದ ಮಂದಿ ನೀವು. ಈಗ ಮುಖ್ಯವಾಗಿ BLO ಈ SIR ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. BLOಗಳು ತುಂಬ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. BLOಗಳ ಜೊತೆಗೆ ಆ ಮತದಾರರು ಆ BLOಗಳು ಹುಡುಕೊಂಡು ಹೋಗಿ ಅದು ಅಪ್ಲಿಕೇಶನ್ ತುಂಬ ಹಾಕೋದು ಇನ್ನೂ ಕಷ್ಟ ಇದೆ. ಅದ್ರ ಬಗ್ಗೆ ಸಪ್ರೇಟ್ವಾದ ವಿಡಿಯೋಗಳು ಮಾಡಿದ್ದೀವಿ, ಡಿಸ್ಕಷನ್ಗಳು ಆಗಿದ್ದೀವಿ. ಎಲ್ಲ ನಾಗರಿಕ ಸಮಿತಿಗಳು ಅದು ಕಷ್ಟಪಡ್ತಾ ಇದ್ದಾರೆ ಜನರ ಜೊತೆ ಸೇರಿ. ಬಟ್ ಈ BLO ಆ್ಯಪ್ನಲ್ಲಿ ಏನಿದೆ, ಇದರಿಂದ ಏನು ಸಮಸ್ಯೆಗಳು ಬರ್ತಾ ಇದೆ, ಇದಕ್ಕೆ ನಾವು ಹೇಗೆ ತಯಾರಾಗಬೇಕಂತ ಅನ್ಸುತ್ತೆ? ಹೌದು, ಫಸ್ಟು BLO ಆ್ಯಪಲ್ಲಿ ಏನಿದೆ ಅನ್ನೋದಕ್ಕಿಂತ BLOಗಳದ್ದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಹೇಳಬೇಕು ಅಂತ ಅನಿಸುತ್ತೆ. BLOಗಳೆಲ್ಲ ಬಹುತೇಕರು 40+ ಮತ್ತು 40 ಅರೌಂಡ್ ಇರ್ತಕ್ಕಂಥ ಏಜ್ನಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಅಂದರೆ ಡಿಜಿಟಲ್ ಇದು ಕಷ್ಟ ಆಗುವಂಥವ್ರು. ಮತ್ತು ಅವರೆಲ್ಲರನ್ನು ಕೂಡ ಹಿಂದಿನ ಜನ್ರೇಷನ್ ಆಗಿರೋದ್ರಿಂದಾಗಿ ಇವತ್ತಿನ ಅಡ್ವಾನ್ಸ್ ಫೋನ್ಸನ್ನು ಯೂಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅಡ್ವಾನ್ಸ್ ಫೋನ್ ಅಂತ ನಾನು ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಅವರಿಗೆ 35 ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ 35 ಅಪ್ಲಿಕೇಶನ್ಗಳನ್ನ ಅಪ್ಲೋಡ್ ಮಾಡಲೇಬೇಕು, ಪ್ರತಿದಿನ ಮಾಡಲೇಬೇಕು ಅಂತ ಟಾರ್ಗೆಟ್ ಇದೆ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಆ್ಯಪಲ್ಲಿರುವಂಥ ಎಲ್ಲ ಕ್ಯಾಟಗರೀಸು ಕ್ಲೀನಾಗಿ ಅವ್ರಿಗೆ ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲಿಂದ ನಮ್ಮ ಡಿಸ್ಕಷನ್ ಶುರುವಾಗುತ್ತೆ. ಈ ಎಲ್ಲ ಕ್ಯಾಟಗರೀಸ್ ಅಂದರೆ ಏನು? ವೆರಿ ಫಸ್ಟ್ ಏನಪ್ಪ ಅಂತ ಹೇಳಿದರೆ, BLO ಆ್ಯಪನ್ನು ನೀವು ಓಪನ್ ಮಾಡಿದ ತಕ್ಷಣ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ. ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತದೆ. ಲ್ಯಾಂಗ್ವೇಜ್ ನೀವು ಕ್ಲಿಕ್ ಮಾಡಿದ ತಕ್ಷಣ 2 ಆಪ್ಷನ್ಸ್ ಕೇಳುತ್ತೆ, ಒಂದು ಇಂಗ್ಲೀಷ್ ಮತ್ತು ಕನ್ನಡ. ನೀವು ಇಂಗ್ಲೀಷನ್ನು ಕ್ಲಿಕ್ ಮಾಡಿದರೆ ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ. ಮಜಾ ಏನು ಗೊತ್ತಾ ಸರ್, ಕನ್ನಡ ಕ್ಲಿಕ್ ಮಾಡಿದರೂ ಇಂಗ್ಲೀಷೇ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಕನ್ನಡ ಆಪ್ಷನ್ನು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ, ಆದರೆ ಪೂರ್ತಿ ಡಿಸೈನ್ ಆ್ಯಪ್ ಹೇಗಿದೆ ಅಂತಂದರೆ ಇಂಗ್ಲೀಷ್ನಲ್ಲೇ ಇದೆ. ನೀವೀಗ ಅಂಗನವಾಡಿ ಸಹಾಯಕರು ಅಥವಾ ಅಂಗನವಾಡಿ ಟೀಚರ್ಸನ್ನ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ. ಸೊ ಇವರಿರಲಿ, ಆಮೇಲೆ ಇಂಗ್ಲೀಷನ್ನು ಎಲ್ಲೊಂದು ಓದಿ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಎನ್ಯುಮರೇಷನ್ ಫಾರ್ಮ್ ಅಂದರೆ ಏನು ಅಂತ ಕನ್ನಡದಲ್ಲಿ ಹೇಳೋಕ್ಕೆ ನಮಗೆ ಸರಿಯಾಗಿ ಆಗಲ್ಲ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆಲ್ಲ ನಾವು ಕನ್ನಡ ಟ್ರಾನ್ಸ್ಲೇಷನ್ ವರ್ಡ್ ಹೇಳ್ಬಿಡ್ಬೋದು, ಅದಲ್ಲ ಪ್ರಶ್ನೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ.
ಸೊ ಇಲ್ಲಿಂದ ಈ ಪ್ರಾಬ್ಲಮ್ಸು ಶುರುವಾಗುತ್ತೆ. ಇಲ್ಲಿಂದ ಈ ಆ್ಯಪಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿದರೆ, ಪ್ರತಿದಿನ ಚುನಾವಣಾ ಆಯೋಗ ಕೊಡ್ತಿರ್ತಕ್ಕಂಥ ಅಂಕಿಅಂಶವನ್ನು ನಾವು ಒಂದು ಕಡೆ ಇಟ್ಟು ನೋಡಿದರೆ, ಇನ್ನೊಂದು ಕಡೆ ಆ್ಯಪಲ್ಲಿರುವ ಅಂಕಿಅಂಶ ಮತ್ತು ಏನೆಲ್ಲ ಕ್ಯಾಟಗರೀಸ್ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಪ್ರತಿದಿನ ಚುನಾವಣಾ ಆಯೋಗ ASDDO ಅನ್ನೋ ಅಂಕಿಅಂಶವನ್ನು ಕೊಡ್ತಾ ಇದೆ. ಎಷ್ಟು ನಾವು ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದ್ದೀವಿ, ಎಷ್ಟು ವಾಪಸ್ ಇಸ್ಕೊಂಡಿದ್ದೀವಿ, ಎಷ್ಟು ನಾವು ಡಿಜಿಟಲ್ ಎಂಟ್ರೀಸ್ ಮಾಡಿದ್ದೀವಿ ಅಂತ ಹೆಚ್ಚು ಕಡಿಮೆ 50% ಡಿಜಿಟಲ್ ಎಂಟ್ರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 11 ಲಕ್ಷ ಅಂದರೆ ಹೆಚ್ಚು ಕಡಿಮೆ 62% ಅಷ್ಟು ASDDO, ಆಬ್ಸೆಂಟೀಸು, ಡೆತ್ತು, ಡೂಪ್ಲಿಕೇಟು, ಶಿಫ್ಟೆಡ್ಡು ಮತ್ತು ಅದರ್ಸು, ಇಷ್ಟನ್ನು ಅವರು ನಾವು ಮಾರ್ಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಕರೆಕ್ಟು, ಇದರಲ್ಲೆಲ್ಲ ಒಂದು ಹಿಂಗಿರೋದು ನಿಜ. ಆದರೆ ಇದರಲ್ಲಿ ಒಂದು ಕ್ಯಾಟಗರಿ ಇದೆ ಸರ್, ಏನು ಅಂತ ಹೇಳಿದ್ರೆ ಪ್ರಾಬಬಲ್ ASD ಅಂತ ಹೇಳಿ. ಅಂದರೆ ಇದರಲ್ಲಿ 85 ವರ್ಷಕ್ಕಿಂತ ಹೆಚ್ಚಾಗಿರೋರ್ದು ಒಂದು ಕ್ಯಾಟಗರಿ ಮಾಡಿದ್ದಾರೆ. ಅಂದರೆ BLO ಆ್ಯಪಲ್ಲಿ ನಾನು ಹೇಳ್ತಿರೋದು ಕ್ಯಾಟಗರಿ ಮಾಡಿ, ಅದರಲ್ಲಿ ಇವರು ಬದುಕಿದಾರ ಸತ್ತೋಗಿದಾರ ಅನ್ನೋದು ವೆರಿಫೈ ಮಾಡಬೇಕು. ಯಾಕೆಂದರೆ 85 ವರ್ಷ ಆಗೋಗಿದೆ ಅಂದರೆ ಮೋಸ್ಟ್ಲಿ ಅವ್ರು ಇರೋ ಡೌಟು ಅನ್ನೋದೊಂದು ಪ್ರಶ್ನೆ ಚುನಾವಣಾ ಆಯೋಗಕ್ಕೆ ಇರ್ಬೋದು. BLO ಏನು ಮಾಡಬೇಕು, ಆ ಕ್ಯಾಟಗರಿ ಅಂದರೆ ನೀವು ಫಿಲ್ ಮಾಡಿದ್ದಕ್ಕೆ ಸಾಕಾಗಲ್ಲ, ಆ ಕ್ಯಾಟಗರಿಯನ್ನು ಓಪನ್ ಮಾಡಿ ಇವ್ರ ಮನೆಗೆ ನಾನು ಹೋಗಿದ್ದೆ, ಎನ್ಯುಮರೇಷನ್ ಫಾರ್ಮ್ ಇವ್ರು ನಾನು ಕೊಟ್ಟು ಸಬ್ಮಿಟ್ ಮಾಡಿ ನಾನೇ ಮಾಡಿದ್ದೀನಿ ಮತ್ತು ಇವರು ಬದುಕಿದ್ದಾರೆ ಅಂತ ವೆರಿಫೈ ಮಾಡಬೇಕು. 2 ಆಪ್ಷನ್ ಇರುತ್ತೆ ನಿಮ್ಗೆ. ಒಂದು ಕಡೆ ವೆರಿಫೈ ಮಾಡಬೇಕು, ಇನ್ನೊಂದು ಅನ್ಮ್ಯಾಪ್ ಮಾಡಬೇಕು. ಆ ವೆರಿಫೈ ಮಾಡಬೇಕಾಗತ್ತೆ. BLO ಪಾಪ ಇದು ಗೊತ್ತಾ, ಇದ್ರ ಬಗ್ಗೆ ಟ್ರೈನಿಂಗ್ ಆಗಿದೆಯಾ, ಇದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಟ್ರೈನಿಂಗ್ ಆಗಿದೆ ಅಂತ ಮಾತ್ರ ನಿಮ್ಗೆ ಎಲೆಕ್ಷನ್ SIR ಮ್ಯಾನ್ಯುವಲಲ್ಲಿ ಸಿಗುತ್ತೆ. ಯಾವುದರೆಲ್ಲ ಕುರಿತಾಗಿ ಟ್ರೈನಿಂಗ್ಸ್ ಆಗಿದೆ, ಎಷ್ಟು ಲೆವೆಲ್ಸಲ್ಲಿ ಟ್ರೈನಿಂಗ್ಸ್ ಆಗಿದೆ, ಇದು ನಮಗೆ ಗೊತ್ತಿಲ್ಲ. ಇಲ್ಲ, ನಾನು ಕೆಲವು BLOಗಳ ಜೊತೆ ಮಾತಾಡಿದೆ, ಅವ್ರು ಈ ಕ್ಯಾಟಗರಿನ ಏನೂ ಟಚ್ ಮಾಡ್ತಾ ಇಲ್ಲ, ಇದು ನೋಡಿ ಓಪನೇ ಮಾಡ್ತಾ ಇಲ್ಲ. ಹೌದು, ಅಂದರೆ ಅದ್ರ ಬಗ್ಗೆ ಅವರಷ್ಟು ಮಾಹಿತಿ ಅವ್ರ ಹತ್ರ ದೊರಕ್ತಾ ಇಲ್ಲ. ಹೌದು, ಇದು ಇನ್ನೊಂದು ಸಮಸ್ಯೆ ಇದೆ. ಇನ್ನು ನಿಮಗೆ ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ನಿಮಗೆ ಒಂದು ಕ್ಯಾಟಗರಿ ಅದರಲ್ಲಿದೆ. ಈಗ ಉದಾಹರಣೆಗೆ ನಾವು ಒಬ್ರು ಅದಕ್ಕೆ ಮೊದಲು ಒಂದು ಮಾಹಿತಿ ಹೇಳ್ಬಿಡೋಣ. ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಥಮ ಬಾರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ತಂದರು. ಅದಕ್ಕೆ ಮೊದಲು ಯಾವ ರಾಜ್ಯಗಳಲ್ಲೂ ಇದನ್ನು ಬಳಸಿರಲಿಲ್ಲ. ಇಲ್ಲಿವರೆಗೂ ಬಳಸಿರೋದು ಕೇವಲ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದರು ಅನ್ನೋದು ಎಲ್ಲ ನಾಗರಿಕರ ಅಥವಾ ವಿರೋಧ ಪಕ್ಷಗಳ ಆರೋಪವಾಗಿದೆ. ಅದೇ ರೀತಿ ಅದು ಚುನಾವಣಾ ನಂತರ ಕಂಡು ಬಂತು. ಯಾಕಂದ್ರೆ ಅವ್ರನ್ನ ಕೆಲವು ಓಟದಾರನ ಮತ ಹಕ್ಕಿನಿಂದ ವಂಚಿಸಲಾಯಿತು. ಲಾಜಿಕಲ್ ಡಿಸ್ಕ್ರಿಪ್ಷನ್ ಅನ್ನೋದು ಕರ್ನಾಟಕದಲ್ಲಿ ಮೊದಲಿನಿಂದಲೇ ಆ್ಯಪ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಕರೆಕ್ಟ್. ಇದು ಪಶ್ಚಿಮ ಬಂಗಾಳದಲ್ಲಿ ಪ್ರಥಮ ಬಾರಿಗೆ ತೆಗೆದಾಗ ಕಡಿಮೆ ಜನ ಹೊರಗಡೆ ಹೋದರು. ಅದಕ್ಕಾಗಿ ಅವ್ರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದು ಮತ್ತೆ ಕೆಲ ಜನರನ್ನು ಆ ಲಿಸ್ಟಿಂದ ಹೊರಗಿಟ್ಟರು. ಆದರೆ ಕರ್ನಾಟಕದಲ್ಲಿ ಯಾವಾಗ ಚುನಾವಣೆ ಪ್ರಕ್ರಿಯೆ, ಇದು SIR ಪ್ರಕ್ರಿಯೆ ಆರಂಭವಾಗಿದೆ, ಯಾವಾಗ ಆ್ಯಪ್ ಓಪನ್ ಆಗಿದೆ, ಅದರಲ್ಲಿ ಆಲ್ರೆಡಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಒಂದು ವಿಭಾಗ ಇದೆ. ಅಲ್ಲಿ ಈಗಾಗಲೇ ಜನರು ತನ್ನನ್ನೇ ತಾನು AI ಸಿಲೆಕ್ಟ್ ಮಾಡಿಕೊಂಡು ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಹಾಕ್ತಾ ಇದೆ. ಅಂದರೆ ನಿಜವಾಗ್ಲೂ ಕರ್ನಾಟಕದ ಮಾತ್ರ ಎಚ್ಚೆತ್ತುಕೊಳ್ಬೇಕಿದು. ಎಷ್ಟು ಜನ ಅದೊಂದು ಸರೋವರ ಹೇಳಿ ಅವರು ಅದರದ ಡೀಟೇಲ್ಗಳನ್ನು, ಬಟ್ ಆ ಡಿಸ್ಕ್ರಿಪೆನ್ಸಿಯಲ್ಲಿ ಹೋಗ್ತಾರಲ್ಲ, ಅವರು ಮತ್ತೆ ಮತದಾರ ಹಕ್ಕ ಪಡೆದುಕೊಳ್ಳೋದು ಒಂದು ದೊಡ್ಡ ಹರಸಾಹಸ. ಅದು ವೆಸ್ಟ್ ಬೆಂಗಾಲ್ದಲ್ಲಿ ಪ್ರೂವ್ ಆಗಿದೆ, ಈ ಕರ್ನಾಟಕದಲ್ಲಿ ಅದು ಶುರುವಾಗ್ತಾ ಇದೆ. ಕರೆಕ್ಟ್. ನೀವು ಹೇಳಿದ ವಿಚಾರಕ್ಕೆ ಆ್ಯಡ್ ಮಾಡಬೇಕು ಅಂದರೆ ನಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಮತ್ತು ಅದರ ಕಾನೂನಿನ ಅವಕಾಶಗಳು ಏನು ಅನ್ನೋದನ್ನು ಮಾತಾಡಬೇಕು. ಮೊದಲನೇದಾಗಿ ನಾವು ಕಾನೂನು ಅವಕಾಶಕ್ಕೆ ನೇರವಾಗಿ ಹೋಗ್ಬಿಡೋಣ. ಈಗ ನಮಗೆ ಮತದಾರರ ಪಟ್ಟಿ ಅಥವಾ ಮತದಾನ ಅಂತ ಬಂದಾಗ ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅದ್ರ ಕುರಿತಾಗಿ ನಮಗೆ ಮಾಹಿತಿ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಹಕ್ಕುಗಳ ಬಗ್ಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತದ ಸಂವಿಧಾನ, ಎರಡನೇದು ಬಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಮೂರನೇದು ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ರೂಲು, ಕೊನೆಯದಾಗಿ SIRನ ಮ್ಯಾನ್ಯುವಲ್. ಸರ್, ಇದರಲ್ಲಿ ನೀವು ನೋಡಿದರೆ ಭಾರತದ ಸಂವಿಧಾನದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಯಾವುದೇ ಮಾತಿಲ್ಲ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಇಲ್ಲ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ರೂಲಲ್ಲಿಲ್ಲ, ಹಾಳಾಗೋಗಲಿ SIR ತಂದಿರುವ ಮ್ಯಾನ್ಯುವಲಲ್ಲಿಲ್ಲ. ಕರ್ನಾಟಕದಲ್ಲಿ SIRನ್ನು ಪ್ರಾರಂಭ ಮಾಡಬೇಕಾದ್ರೆ ಚುನಾವಣಾ ಆಯೋಗ ಒಂದು ಪ್ರೆಸ್ ನೋಟನ್ನು ಮಾಡಿದೆ, ಬೇಕಾದ್ರೆ ನಾವು ಅದನ್ನು ವೀಕ್ಷಕರಿಗೆ ತೋರಿಸ್ಬೋದು ಕೂಡ. ಅದರಲ್ಲೂ ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಯಾವುದೇ ಪದ ಇಲ್ಲ. ಇದು ಮೊದಲನೇದಾಗಿ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಎರಡನೇದೇನಪ್ಪ ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಅಂದರೆ ಏನು, ಅದು ಏನು ಮಾಡ್ತಾ ಇದೆ ಅನ್ನೋದನ್ನು, ಇದನ್ನು ಅರ್ಥ ಮಾಡಿಕೊಂಡ್ರೆ ಈ SIR ಪ್ರೋಸೆಸ್ನ ಅದರ ಹಿಂದಿನ ರಾಜಕೀಯ ಅರ್ಥ ಆಗ್ಬಿಡುತ್ತೆ. ಇದರಲ್ಲಿ ಏನು ಅಂತ ಹೇಳಿದರೆ, ನಿಮ್ಮ ಹೆಸರಿನಲ್ಲಿ, ಸ್ಪೆಲ್ಲಿಂಗ್ನಲ್ಲಿ, ನಿಮ್ಮ ತಂದೆ ತಾಯಿ, ಮುಂದೆ ಒಂದೊಂದೇ ಪಾಯಿಂಟಿಗೆ ಹೋಗೋಣ. ನಿಮ್ಮ ಹೆಸರಿನಲ್ಲಿ ಅಂದರೆ ನಿಮ್ಮ ತಂದೆ ಹೆಸರನ್ನ ನೀವು ಈಗ 2025ರಲ್ಲಿ ಏನೋ ಒಂದು ರಾಮಪ್ಪ ಅಂತ ಬರೆದಿರ್ತೀರ, 2002ರಲ್ಲಿ ರಾಮಯ್ಯ ಅಂತ ಇದ್ದರೆ ನಿಮ್ಮ ಹೆಸರು ಡೌಟ್ಫುಲ್ ಅನ್ನೋದನ್ನು ಮಾರ್ಕ್ ಮಾಡಲಾಗ್ತದೆ. ಅದೇ ಥರ ನೀವಾಗ ನಿಮ್ಮ ತಂದೆ ರಾಮಪ್ಪನ ನೀವು ಅಥವಾ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರೆಲ್ಲ ಸೇರಿ 6 ಮತ್ತು 6ಕ್ಕಿಂತ ಹೆಚ್ಚು ಜನ ಇದ್ದರೆ ನೀವು ನಿಮ್ಮ ತಂದೆ ಅಂತ ತೋರ್ಸಂಗೇ ಇಲ್ಲ. 6 ಮತ್ತು 6ಕ್ಕಿಂತ ಜಾಸ್ತಿ ಜನರು ನೀವು ತೋರಿಸ್ಬಿಟ್ರೆ ಅವ್ರ ಹೆಸರು ನಿಮಗೆ ಫ್ಲ್ಯಾಗ್ ಮಾಡ್ತಾರೆ. ಇದೆಲ್ಲ ಸುಳ್ಳು ಹೇಳ್ತಿದ್ರೆ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ಬೋದು. ಅದೇ ಥರ
ಅಣ್ಣ ತಮ್ಮ ಅಕ್ಕ ತಂಗಿಯರ ಮದುವೆ 9 ತಿಂಗಳಿಗಿಂತ ಜಾಸ್ತಿ ಏಜ್ ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತಾ ಇದೆ. ಕರೆಕ್ಟ್ ಅಲ್ವಾ ಅಂತ ನಮಗೆ ಅನಿಸ್ತದೆ. ಅವಳಿ ಜೋಳಿಯವ್ರು ಏನು ಮಾಡಬೇಕು? ಇದ್ರ ಬಗ್ಗೆ SIR ಮಾತಾಡಿಲ್ಲ. ಬರೀ ಅವಳಿ ಜವರೇ ಅಲ್ಲ, ಎಷ್ಟೋ ಜನನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ ಮೊದಲು. ಕರೆಕ್ಟ್. ಸ್ಕೂಲ್ ಟೀಚರ್ ಯಾವ ರೀತಿ ಅಡ್ಮಿಷನ್ ಮಾಡಿಸ್ತಿದ್ರು ಆ ರೀತಿ. ಮನೆಯಲ್ಲಿ ಗಲಾಟೆ ಮಾಡ್ತಾರ ಅಥವಾ ನಾವು ಕೆಲಸಕ್ಕೆ ಹೋಗ್ಬೇಕು ಮಕ್ಕಳು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಅವ್ರದ್ದು SLC ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ 5 ತಿಂಗಳು 6 ತಿಂಗಳು ಡಿಫ್ರೆನ್ಸ್ ಅಲ್ಲಿ ಮಕ್ಕಳು ಇದಾವೆ. ನಾವು ತಂದೆ ತಾಯಿ ಕಾಡ್ತಾ ಇರ್ತೇವೆ, ಏನು ಇದು ಈಗೆಲ್ಲ ಬಯಾಲಜಿಕಲಿ ಸಾಧ್ಯನೇ ಇದೆ ಅಂತ. ಬಟ್ ಟೆಕ್ನಿಕಲಿ ನಮ್ಮಲ್ಲಿ ಎಜುಕೇಶನ್ ಕೊರತೆ ಇದ್ದಿದ್ರಿಂದ ಮತ್ತು ದಾಖಲೆಗಳ ಕೊರತೆ ಇದ್ದಿದ್ರಿಂದ ಆ ರೀತಿಯ ದಾಖಲೆಗಳು ಶಾಲೆಯಲ್ಲಿ ತುಂಬಾ ಆಗಿದೆ. ಯಾಕಂದ್ರೆ June 1 ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ, ಗೌರ್ಮೆಂಟ್ ಡೇಟಿಗೆ ಅಂತ ಹೇಳ್ತೀವಿ ನಾವು ಅದನ್ನ ಈಸಿಯಾಗಿ. ಅಂದ್ರೆ ಟೀಚರ್ ಸ್ಕೂಲಿಗೆ ಸೇರಿಸ್ಕೊಂಡ್ರು, ಅವ್ರನ್ನ ಈ ಕೈಯಿಂದ ಕಿವಿಗೆ ಕೈ ಹಿಡಿಸಿದ್ರು, 6 ವರ್ಷ ಆಗಿದೆ ಅಂದ್ರು, June 1 ಅಂತ ಡೇಟ್ ಆಫ್ ಬರ್ತ್ ಬರ್ಕೊಂಡ್ರು. ಹೀಗಿದ್ದಾಗ ಈ ಎಲ್ಲ ಕ್ರಮಗಳು ಅಪ್ಲೈ ಮಾಡ್ಲಿಕ್ಕೆ ಆಗತ್ತಾ? ಆಗೋದೇ ಇಲ್ಲ ಸರ್. ಇವಾಗ ನಮ್ಮ ವೈಫ್ದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ವೈಫ್ದು ಡೇಟ್ ಆಫ್ ಬರ್ತ್, ನಮ್ಮ ವೈಫ್ ಅವ್ರ ತಾಯಿ ಅಂದ್ರೆ ನಮ್ಮ ಅತ್ತೆ ಡೇಟ್ ಆಫ್ ಬರ್ತ್ ಅಂದ್ರೆ 3 ವರ್ಷ ನಮ್ಮ ಅತ್ತೆನೆ ನಮ್ಮ ವೈಫ್ಗಿಂತ ಚಿಕ್ಕೋರು. ನಮ್ಮ ವೈಫ್ ಏಜ್ ಜಾಸ್ತಿ ಆಯ್ತು, ಈಗ ಅವ್ರು ಚಿಕ್ಕೋರು ಆಗೋದ್ರು. ಈ ತರದ ಹೆಸರುಗಳು ಹೋಗ್ತವೆ. ನಮಗೇನು SR ಪ್ರೊಸೆಸ್ ಇನ್ನೊಂದು ಇಂಪಾರ್ಟೆಂಟ್, ರಾಮಯ್ಯ ಅಂತ ಬರಿಬೇಕಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. IAH ಬರೀತಾರೆ, YYA ಬರೀತಾರೆ, ಅಲ್ಲಿ ರಾಮಪ್ಪ ಆಗ್ಬಿಡ್ಬೋದು, ರಾಮಪ್ಪ ಅಂತ ಬರೀತಾರೆ. ಬರೆಯೋನು ಮನೆಯವನು ಇರಲ್ಲ, ಯಾಕಂದ್ರೆ ಎಜುಕೇಟೆಡ್ ಇರಲ್ಲ. ಅಲ್ಲಿ ಯಾರೋ ತುಂಬೋರು ಅವ್ರಿಗೇನ್ ಸ್ಪೆಲ್ಲಿಂಗ್ ತಿಳಿಯುತ್ತೆ ಅದನ್ನ ಬರೀತಾರೆ. ಇವತ್ತು ಈ ಮಗ ಅಥವಾ ಮಗಳು ಎಜುಕೇಟೆಡ್ ಆಗಿ ಅವ್ರ ತಂದೆ ಹೆಸರು ಕರೆಕ್ಟ್ ಆಗಿ ಬರ್ಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಯಾವುದೇ ಒಂದನ್ನು ಸೆಲೆಕ್ಟ್ ಮಾಡಿ IAH ಅಥವಾ YYA ಯಾಕಂದ್ರೆ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದೇ ಬರುತ್ತೆ ಸರ್. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಈ ಪ್ರಾಬ್ಲಮ್ ಆಗ್ತಿರೋಂಥ ಹೊತ್ತಿನಲ್ಲಿ ಇದು PLOಗೊಂದು ಅವಕಾಶ ಇದೆ. ಏನು ಅವಕಾಶ ಅಂತ ಹೇಳಿದರೆ, ಅದನ್ನು ಆ ಕ್ಯಾಟಗರಿಯನ್ನು ಓಪನ್ ಮಾಡಿ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ನೋಡಿ ನಿಮ್ಮ ಹೆಸರಿಗೆ ನೋಟಿಸ್ ಬರುವ ಸಾಧ್ಯತೆ ಇದೆ. ಒಂದೊಂದು ಸಲ ಅದು ಜೆನ್ಯೂನ್ ಆಗೇ ಬಂದಿರುತ್ತೆ, ಹೆಸರು ತಪ್ಪಿದ್ದೇ ಇರುತ್ತೆ. ಇಂಡಿಯಾ ಅಂತ ದೇಶದಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಒಂದೇ ಥರದ ಸ್ಪೆಲ್ಲಿಂಗನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕಂಪೇರ್ ಮಾಡ್ತಾರೆ ನಾವು ಯಾವಾಗ 2022 24 ವರ್ಷದ ಹಿಂದಿನ ಕಂಪೇರ್ ಮಾಡೋದು. 2002 ನಾವು ಕಂಪೇರ್ ಮಾಡ್ತಿರ್ಬೇಕಾದ್ರೆ ಇಷ್ಟು ದೊಡ್ಡ ಡಿಫ್ರೆನ್ಸ್ ಇದೆಯಲ್ಲ 24 ವರ್ಷದ್ದು. ಹೆಂಗೆ ನಾವು ಎಲ್ಲ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಪೆಲ್ಲಿಂಗ್ ಏನಾದರೂ ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಆದರೆ ಅದನ್ನು ಎಡಿಟ್ ಮಾಡೋ ಒಂದು ಆಪ್ಷನ್ ಇದೆ. ಆ ಎಡಿಟ್ ಮಾಡೋ ಆಪ್ಷನ್ಗೆ ಆಮೇಲೆ ಬರೋಣ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಅವ್ರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಆದರೆ ನಿಜಕ್ಕೂ ಸಾಧ್ಯ ಇದೆಯಾ? ಉಳಿದಿರೋದು 20 ದಿನ. 20 ದಿನದಲ್ಲಿ 50% ಅವರು ಎಂಟ್ರಿ ಮಾಡಲೇಬೇಕು. ಅದರಲ್ಲೂ ಡಿಜಿಟಲ್ ಎಂಟ್ರಿ ಆಗಬೇಕು. ಕೆಲವರು ASDDO ಇನ್ನೂ ಮಾರ್ಕ್ ಮಾಡಿಲ್ಲ. ಅದೆಲ್ಲ ಮಾಡಿ ಮುಗಿಸಿ ಮತ್ತೆ ಆ ಜನರಿಗೂ ಹೇಳಬೇಕು ಅಂದರೆ BLOಗೂ ಆಗಲ್ಲ. ಈಗ ಇನ್ನೊಂದಿರೋದೇನು ಅಂದರೆ, ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ BLOಗೆ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ನಿಮಗೆ ಸಾಧ್ಯ ಆದರೆ ಅವ್ರಿಗೆಲ್ಲ ತಿಳಿಸಿ ನೀವು ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಇಲ್ಲ ಅಂದರೆ BLAಗೆ ಕರೆದುಬಿಟ್ಟು, ನೋಡಪ್ಪ ಇಷ್ಟು ಜನ ಇದ್ದಾರೆ, ನೀನು ಇವರಿಗೆಲ್ಲ ಹೇಳ್ಬೋದು. ಯಾಕಂದರೆ ಇದು ನಿಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್. ಇದನ್ನು ನೀವು BLAಗೆ ಹೇಳಬೇಕು. SIR ಮ್ಯಾನ್ಯುಯಲಲ್ಲೂ ಕೂಡ ಇದೆ. BLA ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಈಗ ಎಡಿಟ್ ಆಪ್ಷನಿಗೆ ಬರೋಣ. ಇನ್ನೊಂದು ನಿಮಗಿದೆ, ಅದರಲ್ಲಿ ಇನ್ನೊಂದು ಕ್ಯಾಟಗರಿ ಅನ್ಮ್ಯಾಪ್ ಅಂತಕ್ಕಂಥದ್ದು. ಅಂದರೆ ನಿಮಗೆ ಯಾವುದಾದ್ರೂ ನಿಮಗೆ ಡೌಟ್ಫುಲ್ ಅಂತ ನಿಮಗೆ ಅನಿಸಿದರೆ ನೀವು ಅದನ್ನು ಅನ್ಮ್ಯಾಪ್ ಮಾಡ್ಬೋದು. ಅಥವಾ ಬೇರೆ ಕಡೆ ಡೂಪ್ಲಿಕೇಟ್ ಇದೆ ಅಂತ ನಿಮಗೆ ಅನಿಸಿದರೆ ಬೇರೆ ಬೇರೆ ಕಂಡೀಷನ್ಸಲ್ಲಿ ಫೋಟೋ ಸೇಮ್ ಇದ್ರೆ ಕರೆಕ್ಟ್. ಈಗ ನೀವು ಅಲ್ಲಿಗೆ ಮಾಡಬೇಕು ಅಂತ ಹೇಳಿದರೆ, ಇವಾಗ ಏನು ಮಾಡಬೇಕು, ಅಲ್ಲಿ ನೀವು ಅನ್ಮ್ಯಾಪ್ ಮಾಡಬೇಕು ಅಂತ ನೀವು ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಿಮಗೆ ಯಾರ್ದೆಲ್ಲ ಒಂದು ಲಿಸ್ಟ್ ಬಂದಿರುತ್ತೆ. ಆ ಲಿಸ್ಟನ್ನು ನೀವು ಎಡಿಟ್ ಕೂಡ ಮಾಡ್ಬೋದು. ಎಡಿಟ್ ಮಾಡೋ ಆಪ್ಷನ್ನು ಅನ್ಮ್ಯಾಪ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಸಾಮಾನ್ಯ BLAಗಳು ಅನ್ಮ್ಯಾಪ್ ಯಾಕೆ ಮಾಡಬೇಕು, ಸುಮ್ಮನೆ ಅನಾವಶ್ಯಕ ಯಾರ್ದಾದ್ರೂ ಯಾಕೆ ಮಾಡಬೇಕು ಅಂತ ಅದು ಕ್ಲಿಕ್ ಮಾಡೋಕ್ಕೆ ಹೆದರ್ತಾರೆ. ಆದರೆ ನಿಮಗೆ ಎಡಿಟ್ ಆಪ್ಷನ್ ಇರೋದಿಲ್ಲಿ ಅನ್ಮ್ಯಾಪ್ ಅನ್ನೋ ಕ್ಯಾಟಗರಿಯಲ್ಲಿದೆ. ಅಲ್ಲಿ ನೀವು ಕೆಳಗಡೆ ಹೋದರೆ ಅಲ್ಲಿ ಎಡಿಟ್ ಇದೆ. ಅಲ್ಲಿ ಫುಲ್ಲು ನೀವು ಸ್ಕ್ರೋಲ್ ಮಾಡಬೇಕಾಗತ್ತೆ. ಕೆಳಗಡೆ ಎಡಿಟ್ ಇದೆ, ಅಲ್ಲಿಗೆ ಹೋಗಿ ಎಡಿಟ್ ಮಾಡೋಕ್ಕೆ BLOಗಳು ಹೆದರ್ತಾರೆ. ಹೆದರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಈ ಥರದೊಂದು ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿರೋ BLAಗಳದೇ ಒಂದು ಪ್ರಾಬ್ಲಮ್ ಆಯಿತು. ಅವರು ಆ ಊರಿನ ವ್ಯಕ್ತಿಯನ್ನು ಅದೇ ಕಾನ್ಸ್ಟಿಟ್ಯೂನ್ಸಿಯ ಬೇರೆ ಊರಿನವ್ರು ಮ್ಯಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಎಡಿಟ್ ಮಾಡೋ ಆಪ್ಷನ್ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. 2 BLA ಹತ್ರನೂ ಮಾತಾಡಿದ್ರೆ ಪಾಪ ಇಬ್ಬರಿಗೂ ಗೊತ್ತಿಲ್ಲ ಏನು ಎಡಿಟ್ ಮಾಡೋಕ್ಕಾಗತ್ತಾ ಇಲ್ವಾ. ಎಡಿಟ್ ಮಾಡೋಕ್ಕಾಗತ್ತೆ ಅಂದರೆ ಆಪ್ಷನ್ ಎಲ್ಲಿದೆ? ಅದರ ಅರ್ಥ ಏನಪ್ಪ ಅಂದರೆ ಇವ್ರಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಆಮೇಲೆ BLA ಆ್ಯಪ್ಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಈಗ ಉದಾಹರಣೆಗೆ ಅದರಲ್ಲಿ ಡೂಪ್ಲಿಕೇಟ್ ವೋಟರ್ಸ್ದು ಒಂದು ಕ್ಯಾಟಗರಿ ಇದೆ.
ಅಂದರೆ ಇದೇ ಇವಾಗ ಸುನೀಲ್ ಅನ್ನೋ ಹೆಸರಲ್ಲಿ ಒಂದು ಜಾಗದಲ್ಲಿದ್ದು ಅದೇ ಹೆಸರಿನಲ್ಲಿ ನಿಮ್ದು ಅದೇ ಫೋಟೋ ಬಳಸಿ ಬೇರೆ ಕಡೆ ಇದ್ದರೆ ಅಲ್ಲಿ ನಿಮಗೆ ಮಾರ್ಕ್ ಮಾಡಿ ಇಟ್ಟಿರ್ತಾರೆ, ಅಂಥ ಓಟ್ಸ್ ಡಿಲೀಟ್ ಆಗಬೇಕು. ಹೌದು, ಪರಿಷ್ಕರಣೆಯಲ್ಲಿ ನ್ಯಾಯಯುತವಾದದ್ದು. ಸೇಮ್ ಫೋಟೋಸ್ ಇದ್ದಾಗಲೂ ಕೂಡ ಅದನ್ನು ಮ್ಯಾಪ್ ಮಾಡಿಬಿಡುತ್ತೆ, ಅಂದರೆ ಅದನ್ನು ಗುರುತಿಸುತ್ತೆ. ಇದೇ ಫೋಟೋದು ಇನ್ನೊಂದು ಕಡೆ ಇದೇ ಫೋಟೋ ಬಳಸಿ ಇನ್ನೊಂದು ಕಡೆ ವೋಟರ್ ಐ ಡಿ ಇದೆ. ಡೂಪ್ಲಿಕೇಟ್ ವೋಟರು ಪರಿಷ್ಕರಣೆ ಆಗಲೇಬೇಕು, ಹೋಗಲೇಬೇಕು, ಮತದಾನದ ಪಟ್ಟಿ ಸ್ವಚ್ಛ ಆಗಲೇಬೇಕು, ಎರಡು ಮಾತಿಲ್ಲ. ಆದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಹಾಂ, ಮದುವೆ ಮೊದಲು ಅವರು ತವರ ಮನೆಯಲ್ಲಿ ಓಟ್ ಹಾಕಿರ್ತಾರೆ, ಮದುವೆ ನಂತರ ಗಂಡನ ಮನೆಯಲ್ಲಿ ಓಟ್ ಹಾಕಿರ್ತಾರೆ, ಅಕಸ್ಮಾತ್ ಏನೋ ಆದರೆ ಮಗನ ಮನೆಗೆ ಹೋಗಿರ್ತಾರೆ, ಮಗಳ ಮನೆಯಲ್ಲಿ ಬದುಕ್ತಿರ್ತಾರೆ, ಬದುಕಲ್ಲಿ ಸ್ಥಿತ್ಯಂತರಗಳಾದರೆ ಅವ್ರು ಹೇಗೆ ಮಾಡಬೇಕು? ಅಲ್ಲಿ ಫೋಟೋ ಇದ್ದೇ ಇರತ್ತೆ ಅವ್ರಿಗೆ, ಅದನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಎಷ್ಟು ಕಷ್ಟ ಇದೆ ಅದು. ತುಂಬ ಕಷ್ಟ ಇದೆ ಸರ್. ನಾವು ಆ್ಯಕ್ಚುಲಿ ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದರೆ, ಇದರಲ್ಲಿ ಸಿಮಿಲರ್ ಫೋಟೋಸು ಮತ್ತು ಡೂಪ್ಲಿಕೇಟ್ ವೋಟರ್ಸ್ನ ನೀವು ಓಪನ್ ಮಾಡಿ ನೋಡಿದರೆ ಆ ಕ್ಯಾಟಗರೀಸಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳಿದ್ದಾರೆ. ಮ್ಯಾಕ್ಸಿಮಮ್ ಹೆಣ್ಮಕ್ಳು ಯಾಕಿದ್ದಾರೆ ಅಂತ ನೀವು ಕರೆಕ್ಟಾಗಿ ಅದನ್ನು ನೋಟಿಸ್ ಮಾಡಿ ಹೇಳಿದ್ರಿ. ಸೊ ಈ ಸಂದರ್ಭದಲ್ಲಿ ಏನಪ್ಪ ಅಂತ ಯಾಕಂದ್ರೆ ಬಿಹಾರ್, ವೆಸ್ಟ್ ಬೆಂಗಾಲ್ ಕಂಪೇರ್ ಮಾಡಿದ್ರು ಅಲ್ಲಿ ಮಹಿಳೆಯರ ಓಟ್ಗಳು ಹೈಯೆಸ್ಟ್ ಡಿಲೀಟ್ ಆಗಿದೆ. ಇಂಡಿಯಾದಲ್ಲಿ ನಾವು ಮೈಗ್ರೆಂಟ್ ವರ್ಕರ್ಸ್, ಮೈಗ್ರೇಷನ್ ಆದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಮೈಗ್ರೇಟ್ ಆಗೋದು ಹೆಣ್ಮಕ್ಳೆ. ಹಾಗಾಗಿ ಇದಕ್ಕೆ ಇದು ಹೇಗೆ ಮಾಡಬೇಕು, ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ SIR ಒಂದು ಮಾಕ್ SIR ಪ್ರೊಸೆಸ್ ಮಾಡಬೇಕಿತ್ತೇನೋ ಅಂತ ನಮಗೆ ಈಗ ಅನಿಸ್ತದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೆಲವು ಪ್ರದರ್ಶನಗಳನ್ನು ಮಾಡಿ ಎಕ್ಸಸೈಸನ್ನು ಮಾಡಬೇಕಿತ್ತು. ಯಾಕಂದರೆ ಫಸ್ಟ್ ಟೈಮು ಇಂಡಿಯಾದಲ್ಲಿ ಎಲೆಕ್ಷನ್ಸ್ ಆಗಬೇಕಾದ್ರೆ ಮಾಕ್ ಎಲೆಕ್ಷನ್ಸ್ ಅಂತ ಮಾಡಿದರು, ಕೆಲವರಿಗೆಲ್ಲ ಅಭ್ಯಾಸ ಮಾಡಲಿಕ್ಕೋಸ್ಕರ. ಈ ಥರದೊಂದು ತೀವ್ರ ಪರಿಷ್ಕರಣೆ ಆಗ್ತಿರೋ ಟೈಮಲ್ಲಿ ಈ ಥರದ್ದು ಮಾಡ್ಬೋದಾಗಿತ್ತಲ್ಲ, ಇಷ್ಟು ಅರ್ಜೆನ್ಸಿ ಯಾಕೆ ಅನ್ನೋದೇ ಬರುತ್ತೆ. ಅದಕ್ಕೆ UN ಕೇಳಿರೋದು, ಎರಡು ಪದ ಬಳಸಿದ್ದಾರೆ ಅವರು. ಒಂದು ಡಿಸ್ಕ್ರಿಮಿನೇಷನ್ನು, ಇನ್ನೊಂದು ಬಂದು ಟ್ರಾನ್ಸ್ಪರೆನ್ಸಿ. ಈ ಇಡೀ ಪ್ರಪಂಚದ ದೊಡ್ಡ ಡೆಮೋಕ್ರಸಿ ಭಾರತವನ್ನೇ ಪ್ರಶ್ನೆ ಮಾಡ್ತಾ ಇದೆ UN. ಇಂಥ ಟೈಮ್ನಲ್ಲಿ ನಾವಿನ್ನೂ ಮೈಯೆಲ್ಲ ಕಣ್ಣಾಗಿ ಚುನಾವಣಾ ಆಯೋಗ ಕೆಲಸ ಮಾಡಬೇಕಾಗಿತ್ತು. ಆದರೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿರೋದು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಲ್ಲ. UN ಕೂಡ ಏನು ಅದನ್ನು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ನೋಡೋಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಹೇಳ್ತಿರೋ ಕ್ಲಾಸಲ್ಲೇ ಹಿಡ್ಕೊಂಡು ತುಂಬ ತಪ್ಪುಗಳಿದೆ. ಇರಲಿ, ಅದೊಂದು ಬೇರೆ ಚರ್ಚೆನೇ ಕೇಳುತ್ತೆ. ಸೊ ಈಗ ಮತ್ತೆ ಈ ವಿಚಾರಕ್ಕೆ ಬರೋದಾದ್ರೆ BLA ಆ್ಯಪ್ಗಳಲ್ಲಿ ಒಂದು ಮೊದಲನೇದಾಗಿ 85ಕ್ಕೂ ಹೆಚ್ಚು ವಯಸ್ಸಿರೋರಿಗೆ ಒಂದು ಸಪ್ರೇಟ್ ಕ್ಯಾಟಗರಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ ಸರ್, ಈ ಸಪ್ರೇಟ್ ಮಾಡಿಟ್ಟಿದ್ದಾರೆ, ಇವ್ರ ನಾಗರಿಕತ್ವವನ್ನು ಅಥವಾ ಇವ್ರು ಜೀವಂತವಾಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಪ್ರಶ್ನೆಯನ್ನು ಯಾರು ಕೇಳ್ತಿದ್ದಾರೆ? ಚುನಾವಣಾ ಆಯೋಗ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ಮಾಡೋದು ಸರಿಯಾ ತಪ್ಪ ಅನ್ನೋದೇ ಒಂದು ಆ್ಯಕ್ಚುಲಿ ದೊಡ್ಡ ಚರ್ಚೆ ಕೇಳುತ್ತೆ. ಇರಲಿ, ಈಗ ಅದನ್ನು ಇವರು ವೆರಿಫೈ ಮಾಡಿದರೆ ಮತ ಉಳಿಯುತ್ತಾ, ವೆರಿಫೈ ಮಾಡದೇ ಇದ್ದರೆ ನೋಟಿಸ್ ಬರುತ್ತಾ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅದರ ಸ್ಪಷ್ಟನೆಯನ್ನು ಅನುಭವ್ ಕುಮಾರ್ ಕೊಡ್ತಾ ಇಲ್ಲ, ಬೇರೆ ಯಾರು ಚುನಾವಣಾಧಿಕಾರಿಗಳು ಕೊಡ್ತಾ ಇಲ್ಲ. SIR ಮ್ಯಾನ್ಯುವಲ್ ಬಗ್ಗೆ ಮಾತೇ ಇಲ್ವಲ್ಲ, ಯಾಕಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮಾತೇ ಆಡ್ತಾ ಇಲ್ಲ. ಅದರಿಂದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮಾತಾಡಬೇಕು ಅಂದರೆ ಇವೆಲ್ಲ ಬರುತ್ತೆ. ಇವು ಮಾತೇ ಆಡಿಲ್ಲ, ಅದರಿಂದ ಇದು ರೂಲ್ಡ್ ಔಟ್, ಈ ಕ್ವಶನೇ ರೂಲ್ಡ್ ಔಟ್ ನಿಮಗೆ. ಸೊ ಹಂಗಾಗಿ ಇವ್ರಿಗೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಇಲ್ಲಿವರೆಗೂ ನಾನು ಇವಾಗ ಒಂದು 3-4 BLOಗಳ ಜೊತೆ ಮಾತಾಡಿದ್ದೀನಿ. ಕೆಲವು ಒಂದು BLO ಅವ್ರ ಜೊತೆ ಖುದ್ದು ಅವ್ರ ಆ್ಯಪನ್ನು ನಾನು ನೋಡಲಿಕ್ಕೂ ಕೂಡ ಸಾಧ್ಯತೆ ಆಯಿತು. ಅದ್ರ ಪ್ರಕಾರವನ್ನು ನಾವು ನೋಡಿದರೆ ಕೆಲವು ಕಡೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಿನಲ್ಲಿ ಇವಾಗ 400 ಅಂದರೆ 50% ಮಾಡಿದ್ದಾರೆ. 400 ಚಿಲ್ಡ್ರನ್, 450 ಡಿಜಿಟಲೈಸ್ಡ್ ಆಗಿದೆ. ಅದರಲ್ಲಿ 78 ಜನರದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದಿದೆ. ಆಲ್ಮೋಸ್ಟ್ ಅದು 17ರಿಂದ ತುಂಬ ಇಂಪಾರ್ಟೆಂಟ್ ಆದಾಗ ಹೇಳಿದ್ರಿ. ಇದನ್ನು ಮತ್ತೆ ಪ್ರೇಕ್ಷಕರಿಗೆ ಹೇಳಬೇಕಾಗತ್ತೆ, ಅದಕ್ಕಾಗಿ ನಿಮ್ಮನ್ನು ಕಟ್ ಮಾಡ್ತಾ ಇದ್ದೀನಿ. ಒಂದು ಆ್ಯಪಲ್ಲಿ ಅಂದರೆ ಒಂದು ಬೂತಲ್ಲಿ ಒಬ್ಬ BLO 450 ಅಪ್ಲಿಕೇಶನ್ಗಳನ್ನು ಡಿಜಿಟಲೈಸ್ ಮಾಡಿದ್ದಾರೆ. ಅಂದರೆ ಏನು ಅಪ್ಲಿಕೇಶನ್ಗಳು ವಾಪಸ್ ಬಂದಿದ್ದು ಅವ್ರ ಹತ್ರ, ಅದನ್ನು ಡಿಜಿಟಲೈಸ್ ಮಾಡಿದ್ದಾರೆ. 450ರಲ್ಲಿ 78 ಜನರನ್ನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಾನಾಗೆ ಗುರುತಿಸಿ ಅವರನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಹಾಕಿದೆ. ಅಂದರೆ ಅದು 18%ಗಿಂತ ಹೆಚ್ಚಿಗೆ ಆಗತ್ತೆ. ಇದೇ ಲೆಕ್ಕಾಚಾರ ಹಾಕೊಂಡು ಹೋದರೆ ಕರ್ನಾಟಕದಲ್ಲಿ 6 ಕೋಟಿ ಮತದಾರರಿಗೆ ಕನಿಷ್ಠ 1,20,00,000 ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲೇ ಬರುತ್ತೆ. ಅಂದರೆ ಉಳಿದೆಲ್ಲ ಲೆಕ್ಕ ಹಾಕಿದರೆ 1.5 ಕೋಟಿ ಮೇಲೆ ನೋಟಿಸ್ ಬರೋದು ಗ್ಯಾರಂಟಿ. ಕರ್ನಾಟಕದ ಮತದಾರರೇ ನಿಮ್ಮ ಮತವನ್ನು ರಕ್ಷಿಸ್ಕೊಳ್ಬೇಕಾದ್ರೆ ನೀವು ಸಿದ್ಧರಾಗಬೇಕು, ಟಾಂಕೋ ಕಟ್ಟಿ ನಿಲ್ಲಬೇಕು. ರಾಜಕೀಯ ಪಕ್ಷಗಳನ್ನು ನಂಬುವ ಅವಶ್ಯಕತೆ ಇಲ್ಲ. ರಾಜಕೀಯ ಪಕ್ಷಗಳು ತಾವು ಏನು ಮಾಡ್ತೇವೆ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ. ಹೀಗಾಗಿ ಸರೋವರು ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ಒಂದು ವಾರ್ಡ್, ಒಂದು BLOದು ಸ್ಪಷ್ಟ ಚಿತ್ರಣ ಇದು. ಇಂಥ ಹಲವಾರು BLOಗಳ ಆ್ಯಪ್ಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಎಷ್ಟೆಷ್ಟು ಹೋಗ್ತಾ ಇದೆ ಅನ್ನೋ ಒಂದು ನಂಬರ್ ನೋಡ್ತಾ ಇದ್ದಾರೆ, ಗಾಬರಿ ಆಗ್ತಾ ಇದೆ. ಆಮೇಲೆ BLOಗಳು ಅಪ್ಲಿಕೇಶನ್ ತುಂಬ್ತಾ ಇರೋ ರೀತಿ ಇದೆಯಲ್ಲ, ಆಮೇಲೆ ಜನರು ತುಂಬ್ತಾ ಇರೋ ರೀತಿ ಇದೆಯಲ್ಲ, ಅದು ನೋಡಿದ್ರೆ ಇನ್ನೂ ಭಯ ಆಗ್ತಾ ಇದೆ. ಇವೆಲ್ಲದಕ್ಕೂ ಸ್ಪಷ್ಟತೆ ಬೇಕಾದರೆ ಚುನಾವಣಾ ಆಯೋಗ ಬಂದು ಸ್ಪಷ್ಟನೆ ಕೊಡಬೇಕು, ಅದು ಸುಧಾರಣೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಬಟ್ ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಅವ್ರ ಮೇಲೆ ಒತ್ತಡ ಹಾಕೋ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಲಾರದೆ ಕೇವಲ ಪಲಾಯನವಾದ ಮಾಡ್ತಾ ಇದ್ದೇವೆ. BJP ಇನ್ನೂ ನಾವು ಬೇರೆ ರಾಜ್ಯದಿಂದ ಅಧಿಕಾರಿಗಳನ್ನ ಕರೆತಂದು SIR ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದೆ, ಬಟ್ ಅವ್ರ ಪ್ರಯತ್ನ ಇದು ಸಾಲ್ತಾ ಇಲ್ಲ.
ಹೇಳಿ. ಹೌದು ಸರ್. ಇವಾಗ 59,050 BLOಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರ ಅರ್ಥ ಅಷ್ಟು ನಮಗೆ ಪೋಲಿಂಗ್ ಸ್ಟೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಸೊ 59,050 ಜನ BLOಗಳು ಅವರು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ, ನೀವು ಮಿನಿಮಮ್ 100 ಜನ ಅಂತ ಇಟ್ಕೊಂಡ್ರು ಕೂಡ ಒಂದೊಂದು ಕಡೆ ಇನ್ನೊಂದು ಆ್ಯಾವ್ರೇಜ್ ನೀವು 100 ಜನ ಅಂತ ಇಟ್ಕೊಂಡ್ರು ಅದು 59 ಲಕ್ಷ ಆಗುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಗೆಸ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಮಾತಾಡಿರೋದು ಕಾಂಪ್ರಿಹೆನ್ಸಿವ್ ಸರ್ವೆ ಅಲ್ಲ ನಮ್ಮದು. ಯಾಕೆಂದರೆ ನಮಗೆ ಲಿಮಿಟೇಷನ್ ಇದೆ. ನಮಗೆ ಎಷ್ಟು BLOಗಳ ಜೊತೆ ಮಾತಾಡೋಕ್ಕೆ ಸಾಧ್ಯತೆ ಇದೆ ಅಷ್ಟಾಗಿದೆ. ಬೆಂಗಳೂರಂಥ ಪ್ರದೇಶಗಳಲ್ಲಿ BLOಗಳು ನೋಡಿದರೆ ಇದು ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಬೇರೆ ಬೇರೆ ಕಂಡೀಷನ್ಸ್ ಇದೆ. ಆದರೆ ಇದನ್ನು ಅಫಿಷಿಯಲ್ ಡೇಟಾ ಕೊಡಬೇಕಾಗಿರೋದು ಯಾರು? ಚುನಾವಣಾ ಆಯೋಗ ಕೊಡಬೇಕು. ಚುನಾವಣಾ ಆಯೋಗ ಮತ್ತೆ ಅದೇ ಪ್ರಶ್ನೆ ಬರುತ್ತೆ. ನೀವು ASDDO ಕೊಡ್ತಾ ಇದ್ದೀರಿ, ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಿಮ್ಮದೇ ಆ್ಯಪು, ನಿಮ್ಮ BLOನೇ ತುಂಬ್ತಾ ಇದ್ದಾರೆ. ನಿಮ್ಮ ಹತ್ರ ಕೈಯಲ್ಲಿರುವಂಥದ್ದನ್ನು ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಸರ್. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಎವ್ರಿ ಡೇ ನೀವು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕು ಇತ್ಯಾದಿಯಿಂದ ಆಗುವಂಥದ್ದು. ASDDO ಜೆನ್ಯೂನ್ ಅಂತ ಇಟ್ಕೊಂಬಿಡೋಣ. ಇದರಲ್ಲಿ ನೀವು ಡಿಲೀಟ್ ಆಗ್ತಾ ಇದೆಯಲ್ಲ, ಅಂದರೆ ಮಾರ್ಕ್ ಆಗ್ತಾ ಇದೆಯಲ್ಲ, ಇವರೆಲ್ಲ ಡಿಲೀಟ್ ಆದರೆ ಅಥವಾ ಇವ್ರಿಗೆ ನೋಟಿಸ್ ಬಂದರೆ ಪ್ರಿಪೇರ್ ಆಗಬೇಕಲ್ಲ. 30 ದಿನ ಮಾತ್ರ ಟೈಮ್ ಇದೆ ನಿಮಗೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ. ಈ 30 ದಿನದೊಳಗಡೆ ಅವ್ರ ದಾಖಲೆಗಳನ್ನು ಇಟ್ಕೊಳ್ಬೇಕು. ಮತ್ತು ನೋಟಿಸ್ ಬಂದರೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ನಾವು ಟ್ರೈನ್ ಮಾಡಬೇಕು. ಆ ನೋಟಿಸ್ಗೆ ಹೆಂಗೆ ನಾವು ಉತ್ತರ ಕೊಡಬೇಕು ಅಂತ ಜನಗಳಿಗೆ ಹೇಳಬೇಕು ಅಂತ ಹೇಳಿದ್ರೆ, ಚುನಾವಣೆ ಅಂತ ಹೇಳಿದ್ರೆ ಭಾರತ ಸಂಭ್ರಮಿಸುವಂಥ ಡೆಮೋಕ್ರಸಿಯ ಸಂಭ್ರಮಾಚರಣೆ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ಎಲೆಕ್ಷನ್ಸ್ ಹತ್ರ ಬಂದಾಗ ಒಂದು ಓಟು ಇಂಪಾರ್ಟೆಂಟು, ನೀವು ಮಿಸ್ ಮಾಡಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕ್ತಾರೆ. ಅದಕ್ಕಾಗಿ ಸೆಲೆಬ್ರಿಟಿ ಸ್ಟಾರ್ಗಳನ್ನು ಕರ್ಕೊಂಡ್ಬರ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ಈಗ ಯಾಕೆ ಇದನ್ನು ಕದ್ದು ಮುಚ್ಚಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಡೇಟಾ ಇದ್ರೂ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇವಾಗ ನಮಗೆ. ಪ್ರತಿದಿನ ಕೊಡಿ, ಎಲ್ಲ BLOಗಳು ಕೊಡಿ, ಮಾಧ್ಯಮ ಕೊಡಿ, ಜನರಿಗೆ ಕೊಡಿ ಅಂತಬಿಟ್ಟು ನಾವು ಈಗ ಪ್ರಶ್ನೆ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ, ಜನರ ಮತ ಹಾಕೋದು ಯಾವಾಗ ಮತ ಉಳಿದ್ರೆ ಅಲ್ವಾ. ಇವಾಗ ಅನ್ಬುಕುಮಾರ್ ಅವರು ಮತ್ತು ಬೇರೆ ಬೇರೆ BLOಗಳೆಲ್ಲ ಏನು ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ, ಏನೂ ಇಲ್ಲ, ನಿಮ್ಗೆ 2002ರಲ್ಲಿ ಇಲ್ಲಾದ್ರೂ ಪರವಾಗಿಲ್ಲ, ನೀವು ತುಂಬಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಈಸಿ ಇದ್ದರೆ ಚೆನ್ನಾಗಿದ್ದಿರೋದು. ಇವಾಗ ನಮಗೆ ಇದೇ ಮಾತನ್ನು ಅನ್ಬುಕುಮಾರ್ ಅವ್ರ ಬದಲು ಜ್ಞಾನೇಶ್ ಕುಮಾರ್ ಹೇಳಿದ್ರೆ ನಾವು ನಂಬ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಅನ್ಬುಕುಮಾರ್ ಅವ್ರು ನೆನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಆ ಮಾಡೋ ಟೈಮ್ನಲ್ಲಿ ಜ್ಞಾನೇಶ್ ಕುಮಾರ್ ಅವರು ಅಂದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇವ್ರಿಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇವಾಗ ನಡೀತಿರುವಂಥ SIR ಮೇಲೆ ಫುಲ್ಲಿ ಕಂಟ್ರೋಲ್ ಇಲ್ಲ. ಅಥವಾ ಇವರು ತೆಗೆದುಕೊಂಡ ಡಿಸಿಷನ್ ಅನ್ನು ಎನಿ ಟೈಮ್ ಎನಿ ಡೇಟ್ ಅವ್ರು ಮಾಡ್ಬೋದು, ಅವರು ಅದನ್ನು ಅಮಾನ್ಯ ಮಾಡಿಬಿಡ್ಬೋದು. ಹಾಗಾಗಿ ನಾವು ಹೇಳ್ತಿರೋದು, ಅನ್ಬುಕುಮಾರ್ ಅವರು ಇರಲಿ, ನಮ್ಮ BLOಗಳು ಇರಲಿ, ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ. ಇವಾಗ ಅದು ಅವ್ರದ್ದೇ ಹೇಳಬೇಕು ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲಲ್ಲಿ ಡ್ಯೂಟಿ ಎಲೆಕ್ಷನ್ ಆಫೀಸರ್ಸ್ ಅವ್ರದ್ದು 65 ಜನರು ಡಿಲೀಟ್ ಆಯಿತು. ಯಾರು ತಲೆ ಕೆಡ್ಸ್ಕೊಬೇಡಿ ಅಂತ BLO ಹೇಳ್ತಾ ಇದ್ದಾರೆ, ಪಾಪ ಅಂಥವ್ರದ್ದೇ 65 ಜನರು ಡಿಲೀಟ್ ಆಗಿದೆ. ಅಂದರೆ SIRನ ಮೇನ್ ಹೈಲೈಟೇನೆ ವೋಟ್ ಡಿಲೀಟ್ ಆಗ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಇದು ಭಾಳ BLO ಆ್ಯಪ್ಗಳಲ್ಲಿ BLOಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ. ಅದ್ರ ಬಗ್ಗೆ ಬೇರೆ ಬೇರೆ ಎಪಿಸೋಡ್ಸ್ ನೀವು ಆಲ್ರೆಡಿ ಮಾಡಿದ್ದೀರಿ. ಹಂಗಾಗಿ ಇದ್ರ ಬಗ್ಗೆ ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಜನ ಇವಾಗ ಇರೋದು ನಮ್ಗೆ ಆಪ್ಷನ್ ಏನು ಅಂತ ಹೇಳಿದರೆ, ಮುಂದೊಂದು ದಿನ ಜನ ಇದನ್ನೆಲ್ಲ ಯಾವ ರೀತಿ ತಗೊಳ್ತಾರೆ, ಚುನಾವಣಾ ಆಯೋಗನ ಪ್ರಶ್ನೆ ಮಾಡ್ತಾರಾ, ಜೆನ್ಯೂನ್ ವೋಟರ್ಸ್ ಎಷ್ಟು ಹೋಗ್ತಾರೆ ಅನ್ನೋದು ಇನ್ನೂ ಕಾದು ನೋಡಬೇಕಾಗಿದೆ. 17ನೇ ತಾರೀಕು ನಂತರದಲ್ಲೇ ಗೊತ್ತಾಗೋದು. ಈಗ ನಾವು ಸದ್ಯಕ್ಕೆ ಜನಕ್ಕೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೋಟಿಸಿಗೆ ರೆಡಿಯಾಗಿ ಕನಿಷ್ಠ 1 ಕೋಟಿ ಅಷ್ಟಾದರೂ ವೋಟ್ಗಳಿಗೆ ನೋಟಿಸ್ ಬರುವ ಸಾಧ್ಯತೆ ಇದೆ. ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಈ ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೋದು? ಯಾಕಂದರೆ ರಾಜ್ಯ ಸರ್ಕಾರಕ್ಕೆಲ್ಲ ನಿರ್ದೇಶನಗಳನ್ನು ನೀಡಿದೆ. ಅವರು ಕೊಟ್ಟ 11 ಡಾಕ್ಯುಮೆಂಟ್ಸ್ಗಳಲ್ಲಿ ತುಂಬ ಡಾಕ್ಯುಮೆಂಟ್ಸ್ಗಳು ಎಲ್ಲ ಬಡ ಜನರು, ಎಲ್ಲ ಆದಿವಾಸಿಗಳು ಎಲ್ಲ ಪಡೆಯೋದು ತುಂಬ ಕಷ್ಟ ಸಾಧ್ಯ. ಕರೆಕ್ಟ್. ಅದಕ್ಕಾಗಿ ಯಾವ ದಾಖಲೆಗಳನ್ನು ಅವ್ರು ಪಡಿಬೋದು, ಸುಲಭವಾಗಿ ಸಿಗೋ ಹಾಗೆ ಸಾಧ್ಯತೆಗಳು ಯಾವುದಾವೆ? ಕರೆಕ್ಟ್. ಇದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಇವ್ರಿಗೂ ಕೂಡ ಅಪೀಲ್ ಆಗಬೇಕು ಜನರಿಗೂ. ಇದು ಏನಂತ ಹೇಳಿದ್ರೆ 11 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. 11 ಡಾಕ್ಯುಮೆಂಟ್ಸಲ್ಲಿ ನಮಗನ್ಸೋದು 3 ಡಾಕ್ಯುಮೆಂಟನ್ನು ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ತಕ್ಷಣಕ್ಕೆ. ಒಂದು PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಎರಡನೇದು ಬಂದು ಜಾತಿ ಪ್ರಮಾಣ ಪತ್ರ, ಎಲ್ಲವೂ ಸಕ್ಷಮ ಪ್ರಾಧಿಕಾರದವ್ರು ಕೊಡೋದು ಜಾತಿ ಪ್ರಮಾಣ ಪತ್ರ. ಮೂರನೇದು ಬಂದು ರೀಜನಲ್ ಗೌರ್ಮೆಂಟು ಮತ್ತು ಲೋಕಲ್ ಬಾಡೀಸ್ ಅಂದರೆ ಸ್ಥಳೀಯ ಸಂಸ್ಥೆಗಳು ಕೊಡುವಂಥ ನಿಮ್ಮ ಕೌಟುಂಬಿಕ ದಾಖಲಾತಿ, ಅಂದರೆ ಅದು ಫ್ಯಾಮಿಲಿ ಟ್ರೀ. ಇದಕ್ಕೂ ಕೂಡ ನೀವು ಈ 3ಅನ್ನು ತಗೊಳ್ಳೋಕ್ಕೆ ಸಾಧ್ಯತೆ ಇದೆ. ಅಂದರೆ ನಾವು ಯಾರನ್ನ ಮಾರ್ಜಿನಲೈಸ್ ಪೀಪಲ್ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಈ 3ನ ತಗೊಳ್ಳೋಕ್ಕೆ ಸಾಧ್ಯತೆ ಇದೆ. ನೀವು SLC ಪಾಸ್ ಆಗಿದ್ದೀರಾ ಅಂತ ಹೇಳಿದರೆ, SLC ಮುಗಿಸಿದ್ದೀರಾ ಅಂತ, ಅದು ಪಾಸ್ ಆಗಿರೋ ಸರ್ಟಿಫಿಕೇಟ್ ಬೇಕು, ಯಾಕೆ ಅಂತ ಗೊತ್ತಿಲ್ಲ. ಪಾಸ್ ಆಗಿರೋ ಸರ್ಟಿಫಿಕೇಟ್ ಡೇಟಾ ಇರುತ್ತೆ ಅಂತ ಹೇಳಿ, ಫೇಲ್ ಆದರೆ ಸರ್ಟಿಫಿಕೇಟ್ ಕೊಡಲ್ಲ. ಸೊ ಹಾಗಾಗಿ SLC ಪಾಸ್ ಆಗಿರುವ ಸರ್ಟಿಫಿಕೇಟನ್ನು ಇನ್ನೊಂದು ಈಸಿಯಾಗಿ ನೀವು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಇದನ್ನು ಕೂಡ ನೀವು ಇಟ್ಕೊಳ್ಬೋದು ಅಂತ ಅನಿಸುತ್ತೆ. ಆದರೆ ವಿಚಿತ್ರ ನೋಡಿ ಸರ್, ಭಾರತದಲ್ಲಿ ಎಲ್ಲ ಜನರ ಹತ್ರ ಇರುವಂಥ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ 3: ಒಂದು ವೋಟರ್ ID, ಇನ್ನೊಂದು ರೇಷನ್ ಕಾರ್ಡು, ಇನ್ನೊಂದು ಆಧಾರ್ ಕಾರ್ಡು.
ಈ 3 ಕೂಡ 11 ಡಾಕ್ಯುಮೆಂಟ್ ಪಟ್ಟಿಯಲ್ಲಿ ಬರಲ್ಲ. ಇದೊಂಥರ ವಿಚಿತ್ರವಾಗಿದೆ. ಭಾಳ ಸಲ ವೋಟರ್ ಐ ಡಿ ಎಲೆಕ್ಷನ್ ಕಮಿಷನ್ನೇ ಕೊಡುವ ದಾಖಲಾತಿ, ಹೌದು ಅವ್ರು ಅದನ್ನೇ ಒಪ್ಕೊಳ್ತಾ ಇಲ್ಲ. ಇಲ್ಲ. ಆಮೇಲೆ ಇನ್ನೊಂದು ಆಧಾರ್ ಕಾರ್ಡು, ಇದೇ ಮೋದಿ ಗೌರ್ಮೆಂಟ್ ಎಲ್ಲದಕ್ಕೂ ಜೋಡಿಸ್ತಾ ಇದ್ದಾರೆ. ಗ್ಯಾಸ್ ತಗೋಬೇಕಂದ್ರೂ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಕಾರ್ಡ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಸಿಮ್ ಕಾರ್ಡ್ಗೂ ಸಿಮ್ ಕಾರ್ಡ್ಗೂ ಆಧಾರ್ ಕಾರ್ಡ್ ಬೇಕು. ಆದ್ರೆ ನೀನು ವೋಟ್ ಉಳಿಸ್ಕೊಳ್ಳಿಕ್ಕೆ ಆಧಾರ್ ಕಾರ್ಡ್ ಬೇಡ. ಇಲ್ಲ. ಇದೊಂಥರ ವಿಚಿತ್ರವಾಗಿದೆ ಸರ್ ನಮ್ಮ ದೇಶದಲ್ಲಿ. ನೀವು ನೋಡಿ, ಅವಾಗ ಪಾಸ್ಪೋರ್ಟ್ ಇರೋದು ಒಂಥರ ಒಂದು ಪ್ರಿವಿಲೇಜ್ ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡ್ತಾ ಇದ್ವಿ. ಈಗ ಮೊನ್ನೆ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಗಳು ಟ್ರಾನ್ಸ್ಪೋರ್ಟ್ ಅದು ಒಂದು ಅಷ್ಟೇ ಟ್ರಾವೆಲಿಂಗ್ ಡಾಕ್ಯುಮೆಂಟ್ ಅಷ್ಟೇ, ನಿಮ್ಮ ಹತ್ರ ಟಿಕೆಟ್ ಇದ್ದಂಗೆ ಅಷ್ಟೇ, ಅದು ಟಿಕೆಟ್ಗಿಂತ ಜಾಸ್ತಿ ಅಲ್ಲ ಅನ್ನೋ ಹೇಳ್ತಾ ಇದ್ದಾರೆ. ಆಧಾರ್ ಕಾರ್ಡು ನಿಮಗೆ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಲ್ಲ, ಇದು ನಿಮಗೆ ವೋಟರ್ ಐ ಡಿ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಲ್ಲ. ಯಾವುದು ಹಾಗಾದರೆ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಂದರೆ ಏನು ಅನ್ನೋ ಪ್ರಶ್ನೆ ನಿಜಕ್ಕೆ ಎಲ್ಲ ಕಡೆ ಇದೆ. ಮೋಸ್ಟ್ಲಿ RSS ಅವ್ರು ಕೊಡ್ತಾರೆ ಅನ್ಸುತ್ತೆ. ಇರ್ಬೋದು ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಹಂಚ್ತಾರ ಅನ್ನೋದನ್ನ ನೋಡ್ಬೇಕು. ಮೋಹನ್ ಭಾಗವತ್ ಅವ್ರ ಸೈನ್ ಹಾಕಿ ಮೋದಿ ಫೋಟೋ ಇಟ್ಟು ಕೊಟ್ರೆ ನೀವು ಸಿಟಿಜನ್ ದೇಶದಲ್ಲಿ. ಆ ಥರ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲೇನೋ ಅಂತ ಅನಿಸ್ತದೆ. ಆ ಥರದೊಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಂಗಾಗಿ ಇವಾಗ ನಮ್ಗೆ ಇದೊಂದು ಐ ಓಪನಿಂಗ್ ಸಿಚುಯೇಷನ್ನು. ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಟ್ ಒಂದು ಸರೋವರ್, ಪ್ರತಿ ಹಂತದಲ್ಲೂ ಕರ್ನಾಟಕ ದೇಶಕ್ಕೆ ಒಂದು ಮಾದರಿ ಆಗಿದೆ. ಹೌದು. ಎಜುಕೇಷನಲ್ಲಿ ಇರ್ಬೋದು, ಬಿಸ್ನೆಸ್ಸಲ್ಲಿ ಇರ್ಬೋದು, ಡೆವಲಪ್ಮೆಂಟಲ್ಲಿ ಇರ್ಬೋದು, ಚೈಲ್ಡ್ ಬರ್ತ್ ಕಂಟ್ರೋಲ್ ಇರ್ಬೋದು. ಸೌತ್ ಇಂಡಿಯಾದ ಎಲ್ಲ ರಾಜ್ಯಗಳು ತುಂಬ ಚೆನ್ನಾಗೇ ಇದ್ದಾವೆ. ಈ SIRಗೆ ಉತ್ತರ ಕಂಡುಕೊಡ್ಬೇಕಾದ ಜವಾಬ್ದಾರಿಯು ಕನ್ನಡಿಗರ ಮೇಲಿದೆ. ಯಾಕಂದರೆ ಕೇರಳ ತಮಿಳ್ನಾಡಲ್ಲಿ ಹೋಗ್ಬಿಟ್ಟಿದೆ, ತಮಿಳ್ನಾಡು ತುಂಬ ಸಫರ್ ಅನುಭವಿಸಿದೆ, ತೆಲಂಗಾಣದಲ್ಲಿ ಆಗ್ತಾ ಇದೆ. ಈಗ ಕರ್ನಾಟಕ ಅದಕ್ಕೊಂದು ಉತ್ತರ ಕಂಡುಕೊಳ್ಬೇಕಾಗಿದೆ. ಹೌದು. ಅಂಥ ಸಂದರ್ಭದಲ್ಲಿ ನಾವು ಈ SIR ಇಷ್ಟು ಕ್ಲಿಷ್ಟಕರವಾದ ಸಮಸ್ಯೆಯನ್ನು ತಂದಿಟ್ಟಾಗ ಚುನಾವಣಾ ಆಯೋಗ, ರಾಜಕೀಯ ಪಕ್ಷಗಳು, ಕೆಲವು ರಾಜಕೀಯ ಪಕ್ಷಗಳು ಅದಕ್ಕಾಗಿ ಅವ್ರ ಜೊತೆಗೆ ವರ್ತಿಸ್ತಾ ಇದ್ದರೆ ಕೇವಲ ನಾವು ಕಾಂಗ್ರೆಸ್ಸನ್ನು ನಂಬ್ಕೊಂಡು ಬದುಕೋಕ್ಕಾಗಲ್ಲ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಒಂದು ಪರ್ಯಾಯವನ್ನು ಕಂಡುಕೊಂಡು ದೇಶದ ಎಲ್ಲೆಡೆಗೂ ಈ ಪರ್ಯಾಯ ಒಂದೇ ಎದ್ದೇಳು ಕರ್ನಾಟಕ ಏನು ಮಾಡಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ, ಆ ರೀತಿ ಇದಕ್ಕೆ SIR ಮಾಡಬೇಕಾದ್ರೆ ಈ 18% ಅನ್ನೋದು ಎಷ್ಟು ಡ್ಯಾಮೇಜಿಂಗ್ ಆಗಿದೆ, ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಇದು ಎಷ್ಟು ಹೆಚ್ಚಿಗೆ ಇದೆ, ಇದರ ಭಯಾನಕತೆಯನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು? ಹೌದು, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಇವಾಗ ನೀವು ಹೇಳ್ದಂಗೆ ಯಾಕೆ ಕಾಂಗ್ರೆಸ್ಸನ್ನು ರೆಫರ್ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದರೆ, 59,000 ಪೋಲಿಂಗ್ ಸ್ಟೇಷನ್ಸ್ ಅಂತ ನಾವು ಹೇಳಿದರೆ ಅದರಲ್ಲಿ ಬಂದುಬಿಟ್ಟು 52,000 ಕಾಂಗ್ರೆಸ್ನ BLA ಇದ್ದಾರೆ. ಹೈಯೆಸ್ಟ್ BLAಗಳು ಕಾಂಗ್ರೆಸ್ದೇ ಇದೆ. 54,000 ಆಗಿದೆ. 50 ಅಷ್ಟು ಜನ ನಿಜಕ್ಕೂ ಇಳಿದ ಕೆಲಸ ಮಾಡಿದರೆ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಏನಪ್ಪ ಅಂತ ಹೇಳಿದರೆ, ಈಗ ನಾವು ಅವ್ರು ನಂಬಕ್ಕಾಗಲ್ಲ ಅನ್ನೋದು ನೀವು ಹೇಳಿದ್ರೆ ಕರೆಕ್ಟ್ ಆಗಿದೆ. ಇವಾಗ ನಮ್ಮೆಲ್ಲರ ಜವಾಬ್ದಾರಿ ಇದೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ನಾವೇನು ಮಾಡ್ಬೋದು, ನಮ್ಮ BLOಗಳ ಹತ್ರ ನಾವು ಕ್ರಾಸ್ ಚೆಕ್ ಮಾಡಬೇಕು. ಯಾರಿಗೆಲ್ಲ ಅವಶ್ಯಕತೆ ಇದೆ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ಬೋದು ಈಗ ಸದ್ಯಕ್ಕೆ ಅಂತ ಹೇಳಿದರೆ, ಇವಾಗ ನಾವು ಬೇರೆ ಬೇರೆ ಹಂತಗಳನ್ನು ದಾಟ್ಕೊಂಡು ಬಂದಿದ್ದೀವಿ. 17 ನಂತರ ಇದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ, ಜನ ಇದನ್ನು ಪ್ರತಿಭಟಿಸ್ತಾರಾ, ಜನ ಇದನ್ನು ಪ್ರಶ್ನೆ ಮಾಡ್ತಾರಾ ಅಂತ ಅಂದಾಗ ನಮ್ಮದು ಆವಾಗ ಆ ಫೇಸ್ ಬೇರೆ ಇರುತ್ತೆ. ಇವತ್ತಿನ ಫೇಸಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿದರೆ, ನಾವು ನಮ್ಮದು ಈ ಸದ್ಯದ ಅಂದರೆ 2025 ಮತದಾರರ ಪಟ್ಟಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಇಟ್ಕೊಂಡು 17 ನಂತರ ಈ ಮತದಾರ ಪಟ್ಟಿಯಿಂದ ಯಾರಾದರೂ ಡಿಲೀಟ್ ಆಗಿದ್ದಾರೆ ಅಂದರೆ ಡ್ರಾಫ್ಟ್ ಲಿಸ್ಟಲ್ಲಿ ಬಂದಿಲ್ವಾ ಅವ್ರನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದರಲ್ಲಿ ಅರ್ಹ ಮತದಾರರು ಯಾರಿದ್ದಾರೆ, ಅದು ರೀಡೇಬಲ್ ಫಾರ್ಮೆಟಲ್ಲಿ ಇದ್ದರೆ ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಇಲ್ಲ ಅಂತಂದ್ರೂ ಒಂದು ಬೂತ್ ಲೆವೆಲ್, ಪೋಲಿಂಗ್ ಸ್ಟೇಷನ್ ಲೆವೆಲಲ್ಲಿ ಮಾಡಿದರೆ ಒಂದೊಂದು ಊರಲ್ಲಿ ಇಬ್ಬಿಬ್ಬರು BLA ಆದರೂ ಇರ್ತಾರೆ. ಅವರು ಅವ್ರದ್ದೇ ಏರಿಯಾದಲ್ಲಿ ಎಷ್ಟಿರ್ತಾರೆ ಅನ್ನೋದನ್ನು ಫಿಲ್ಟರ್ ಮಾಡೋಗ್ಬೋದು ಈಸಿ. ರೀಡಬಲ್ ಫಾರ್ಮೆಟ್ ಇಲ್ಲ ಅಂದ್ರೂ. ರೀಡಬಲ್ ಫಾರ್ಮೆಟ್ ಯಾವಾಗ ಬೇಕಾಗುತ್ತೆ ಅಂದರೆ ನಾವೆಲ್ಲ ಗ್ರೌಂಡಲ್ಲೇ ಕೆಲಸ ಮಾಡದೇ ಇದ್ದಾಗ ಬೇಕಾಗುತ್ತೆ. ನಿಮಗೆ ಕೈಯಲ್ಲಿ ಇದ್ದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಊರಿನಲ್ಲಿ ಯಾರ್ದು ಡಿಲೀಟ್ ಆಗಿದೆ, ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಈಸಿ ಆಗುತ್ತೆ, ಸಿಟಿಗಳಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸಿಟಿಗಳಲ್ಲಂತೂ ಇದು ಪ್ರಾಕ್ಟಿಕಲ್ ಅಲ್ಲ. ಗ್ರಾಮಗಳಲ್ಲಿ ನಾವು ಇದನ್ನು ಮಾಡಬೇಕು. ಸಿಟಿಗಳಲ್ಲಿ ರೀಡೇಬಲ್ ಫಾರ್ಮೆಟೇ ಅನಿವಾರ್ಯತೆ ಇದೆ, ನಿಜ. ಅದನ್ನು ನಾವು ನೋಡಿ ಕ್ರಾಸ್ ಚೆಕ್ ಮಾಡಿ ಯಾರಿಗೆ ಸಹಾಯವನ್ನು ಅವಶ್ಯಕತೆ ಇದೆ, ನಾವು ಇವಾಗಲಿಂದನೇ ನೋಟಿಸಿಂದ ಹಿಡಿದು ಡಾಕ್ಯುಮೆಂಟೇಷನ್ವರೆಗೂ ಕೂಡ ಅವರಿಗೆ ಕ್ಲಿಯರ್ ಆಗಿರ್ತಕ್ಕಂಥ ಗೈಡೆನ್ಸನ್ನು ವಿತ್ BLO ಸಹಾಯದೊಂದಿಗೆ ಮಾಡಬೇಕು ಅಂತ ಅನ್ಸುತ್ತೆ. ಮಾಡುವ ಮೂಲಕ ಚುನಾವಣಾ ಆಯೋಗದ ಹುನ್ನಾರವನ್ನು ವಿಫಲಗೊಳಿಸಬೇಕು. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಲಾಸ್ಟ್ಗೆ ಕೇಳ್ತಾ ಇದ್ದೇನೆ, ಇದು 18% ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪ್ಟಿಯಲ್ಲಿ ಈಗಾಗಲೇ 18% ಇದ್ದಾರೆ, ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಹೇಳಿ, ಜನಕ್ಕೆ ಭಯ ಬಂದ್ರಷ್ಟೇ ಭಯವೇ ಭಕ್ತಿಗೆ ಮೂಲವಯ ಅಂತ ಹೇಳಿದ್ದಾರೆ ನಮ್ಮ ಶರಣರು. ಭಯ ಇಲ್ಲದೆ ಏನೂ ಆಗೋದಿಲ್ಲ ಕೆಲಸ. ನಿಜ ಸರ್, ಇದು ಏನು ಎಷ್ಟು ದೊಡ್ಡದು ಅಂತ ಹೇಳಿದರೆ ಬೇರೆ ಎಲ್ಲ ರಾಜ್ಯಕ್ಕಿಂತ ದೊಡ್ಡದಾಗುವ ಸಾಧ್ಯತೆ ಇದೆ, ಕಮ್ಮಿನೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅಫಿಷಿಯಲ್ ಡೇಟಾ ಅವಾಗ ನಾನು ಹೇಳಿದಾಗೆ ಎಲೆಕ್ಷನ್ ಕಮಿಷನ್ನೇ ಕೊಡಬೇಕು. ಆದರೆ ಈಗಿರೋ ಫೇಸಲ್ಲಿ ಹೋಗ್ಬಿಟ್ರೆ, ಈಗ ನಾವು ಕೆಲವು BLAಗಳನ್ನೇನು ನೋಡಿದ್ದೀವಲ್ಲ, ಆ ಥರ ಫೇಸಲ್ಲಿ ಏನಾದರೂ ಹೋಯ್ತು ಅಂತ ಹೇಳಿದರೆ 1.5 ಕೋಟಿ ಅನ್ನೋದು ಭಾಳ ದೊಡ್ಡ ಸಂಖ್ಯೆ. ಕರ್ನಾಟಕದಲ್ಲಿ ನಾವು ಇದೆಲ್ಲ ನಮ್ಗೆ ಭಾಳ ಜನ ಏನು ಅಂದ್ಕೊಂಡಿದ್ದಾರೆ, ನಮ್ಗಲ್ಲಪ್ಪ ತೊಂದರೆ ಯಾರೋ ಮುಸ್ಲಿಮ್ಸ್ಗೆ, ಯಾರೋ ಹೊರಗಿಂದ ಬಂದಿರೋರಿಗೆ ಅಂತ. ಕರ್ನಾಟಕ ಬಾರ್ಡ್ರ್ ಪ್ರದೇಶ ಅಲ್ಲ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು.
ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಯಿಂದ ಯಾರಾದರೂ ಬಂದಿದ್ದರೆ ನಗರದಲ್ಲಿರುವ ಮಾರ್ವಾಡಿ ಸೇಟಿಗಳು ಅಷ್ಟೇ. ಇನ್ನು ಉಳಿದವರೆಲ್ಲ ಯಾರು ಅಂತ ಹೇಳಿದರೆ ಕರ್ನಾಟಕದ ಮೂಲ ಹಳ್ಳಿಗಳೆಲ್ಲ ಇರೋದು ಅವರೇ, ಕರ್ನಾಟಕದವರೇ. 1-1.5 ಕೋಟಿ ಅಂತ ಹೇಳಿದರೆ ಬರೀ ಅವ್ರದ್ದು ಮಾತ್ರ ಹೋಗುತ್ತಾ ಅಥವಾ ಬೇರೆಯಿಂದ ನುಸುಳ್ಕೊಂಡು ಬಂದಿದ್ದು? ಇಲ್ಲ, ಜೆನ್ಯೂನ್ ವೋಟರ್ಸ್ ಹೋಗೋ ಅಪಾಯ ಇದೆ. ಇದು ದೊಡ್ಡ ಮಟ್ಟದ್ದು. ಹಾಗಾಗಿ ಇದು ಹೋಗ್ತಿರೋದು ಏನು ಕಾರಣಕ್ಕೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರೋದು ಯಾರು? 2002ರಲ್ಲಿ ಯಾರೋ ಅಧಿಕಾರಿ ಮಾಡಿರೋದು, ಯಾರೋ ಅಧಿಕಾರಿಗಳು ಮಾಡಿರೋ ಸ್ಪೆಲ್ಲಿಂಗ್ ಮಿಸ್ಟೇಕಿಂದ, ಯಾರೋ ಅಧಿಕಾರಿಗಳು ತಪ್ಪಾಗಿ ಡೇಟ್ ಆಫ್ ಬರ್ತ್ ಬರ್ತಿರೋದ್ರಿಂದ ಜನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ, ಇದು 17ನೇ ತಾರೀಕು ನಂತರದಲ್ಲಿ ಅನುಭವಿಸೋದು ಶುರುವಾಗುತ್ತೆ ವೀಕ್ಷಕರೇ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತಿಂದನೇ ಎಚ್ಚೆತ್ಕೊಳ್ಬೇಕು ನಾವು. 17 ತಾರೀಕು ಆದಮೇಲೆ ಬರೀ 30 ದಿನ ಟೈಮ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು ಅನ್ನೋದನ್ನು ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿ. 27 ಲಕ್ಷ 20ರಿಂದ 27 ಲಕ್ಷ ಜನರಷ್ಟು ಕೋರ್ಟಿಗೆ ಹೋದರು. 24-27 91 ಲಕ್ಷ ಜನರು ಡಿಲೀಟ್ ಆಯಿತು. 24 ಲಕ್ಷ ಜನರಷ್ಟು ಕೋರ್ಟಿಗೆ ಹೋದರು. 27 ಲಕ್ಷ ಕೋರ್ಟಿಗೆ ಹೋದರು. ಅವರು ಜೆನ್ಯೂನ್ ವೋಟರ್ಸು, ಆಯಿತಾ? ಅವ್ರದ್ದೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡ್ರು ಅವರು. ಪತ್ರಿಕಾ ವರದಿ ಏನು ಹೇಳುತ್ತೆ? ಇವ್ರದ್ದೆಲ್ಲ ಕ್ಲಿಯರ್ ಮಾಡಬೇಕು ಅಂದರೆ ಹಿಯರಿಂಗ್ ಮಾಡೋಕ್ಕೆ 21 ವರ್ಷ ಬೇಕು. ಇದು ಸಾಧ್ಯ ಇಲ್ಲ, ಯಾಕಂದರೆ ಎಲೆಕ್ಷನ್ ಕೂಡ ಹತ್ತಿರ ಆಯಿತು. ಈಗ ನಮ್ಮದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆದರೆ ಹಿಯರಿಂಗ್ ಮಾಡೋಕ್ಕೆ EROಗಳು ಪ್ರತಿದಿನ ಮಾಡೋಕ್ಕೆ ಸಾಧ್ಯತೆ ಇದೆಯಾ? 30 ದಿನದಲ್ಲಿ ರಜಾ ದಿನಗಳನ್ನೆಲ್ಲ ತೆಗೆದ್ರೆ ಉಳಿಯೋದು ಎಷ್ಟು ದಿನ? ನಾವು ನೋಟಿಸ್ ಇಸ್ಕೊಂಡ್ರು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಆಗಲ್ಲ. ಹಾಗಾಗಿ ಇದು ದೊಡ್ಡ ಭಯಾನಕ ಅನ್ನೋದು ನಿಜಕ್ಕೂ ನಿಜ. ತಲೆ ಕೆಡ್ಸ್ಕೊಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಳ್ಳದೆ ಇದ್ದಿದ್ರೆ ನಮಗೆ BLO ಎಲೆಕ್ಷನ್ ಡ್ಯೂಟಿ ಆಫೀಸರ್ ಡಿಲೀಟ್ ಆಗಿರ್ಬೇಕಾರೆ, ಅಮರ್ತ್ಯ ಸಾನ್ಗೆ ನೋಟಿಸ್ ಹೋಗಿರ್ಬೇಕಾರೆ ತಲೆ ಕೆಡ್ಸದೆ ಕೂತ್ಕೊಳ್ಳೋದು ಹೆಂಗೆ ಅನ್ನೋ ಪ್ರಶ್ನೆ ಬರ್ತದೆ. ನಿಜ, ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ ಸರ್ ಅವ್ರ ಬೆಂಕಿಕೆರೆ, ಧನ್ಯವಾದ. ಮತ್ತು SIRದ ಏನು ಸಮಸ್ಯೆಗಳಿದೆ, SIRದಿಂದ ಹೇಗೆ ನಾವು ಪರಿಹಾರ ಕಂಡುಕೊಳ್ಬೋದು, SIR ನಾವು ಹೇಗೆ ಗೆಲ್ಲಬಹುದು, ಚುನಾವಣಾ ಆಯೋಗ ಮತ್ತು ಏನು ರಾಜಕೀಯ ಪಕ್ಷಗಳು ಸೇರಿ ಷಡ್ಯಂತ್ರ ರೂಪಿಸೋದು ಅದನ್ನು ಹೇಗೆ ವಿಫಲಗೊಳಿಸೋದು ಮತ್ತೆ ಮಾತಾಡ್ತಾ ಇರೋಣ. ಅದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು, ಭಾರತದ ಚುನಾವಣೆ ಅಂದರೆ, ಭಾರತದ ಸಂವಿಧಾನ ಅಂದರೆ ಎಲ್ಲರೂ ಒಳಗೊಳ್ಳುವುದು. ಇದನ್ನೇ ಅವತ್ತಿನ ನಾಯಕರು, ಸ್ವತಂತ್ರ ಹೋರಾಟಗಾರರು, ಮೊದಲು ದೇಶವನ್ನು ಮುನ್ನಡೆಸಿದವರು, ಮೊದಲು ಚುನಾವಣಾ ಆಯೋಗದ ಆಯುಕ್ತರು ಎಲ್ಲರೂ ಹೇಳಿರೋದು. ಅದನ್ನೇ ನಮ್ಮ ಸಂವಿಧಾನ ಹೇಳುತ್ತೆ, ಅದನ್ನೇ ನಮ್ಮ ನ್ಯಾಯಾಲಯವು ಪಾಲಿಸಿಕೊಂಡು ಬರಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯ ಆ ಕಾರ್ಯವನ್ನು ಮಾಡುತ್ತಾ ಇಲ್ಲ, ಮಾಧ್ಯಮಗಳು ತಮ್ಮ ಕಾರ್ಯವನ್ನು ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕ ಸಂಘಟನೆಗಳು, ಎಲ್ಲ ಮತದಾರರು ನಾವೇ ಎಚ್ಚೆತ್ತುಕೊಂಡು ನಮ್ಮನ್ನು ಎಲ್ಲರೂ ಒಳಗೊಳ್ಳುವ ಹಾಗೆ ನಮ್ಮ ಮತಗಳನ್ನು ಪರಿಷ್ಕರಿಸಬೇಕಾಗಿದೆ. ಯಾಕಂದರೆ 1 ವೋಟ್ 1 ವ್ಯಾಲ್ಯೂ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅದೊಂದೇ ಮೂಲಭೂತ ದೊಡ್ಡ ಶಕ್ತಿ ಅದು ನಮಗೆ. ಯಾಕಂದರೆ ಅದೇ ಅಂಬಾನಿ, ಅದಾನಿ, ಮೋದಿ, ರಾಹುಲ್ ಗಾಂಧಿ ಅಥವಾ ನಮಗೆ ಎಲ್ಲರಿಗೂ ಈಕ್ವಲ್ ಆಗಿರೋದಂದರೆ 1 ವೋಟು 1 ಹಕ್ಕು, ಒಂದೇ ವ್ಯಾಲ್ಯೂ. ಅದನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ಚುನಾವಣಾ ಆಯೋಗ ಒಂದು ಏನು ರೂಪಿಸಿದೆ ಅದು ಎಲ್ಲರೂ ಒಳಗೊಳ್ಳುವ ರೀತಿಯಲ್ಲಿಲ್ಲ. ಅದು ಮತದಾರರನ್ನು ಮತಗಳ ಪಟ್ಟಿಯಿಂದ ಹೊರಹಾಕುವ ರೀತಿಯಲ್ಲಿದೆ. ಅದನ್ನು ವಿಫಲಗೊಳಿಸಿ ನಾವು ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖವಾಗೋದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಈದಿನ.com ನೋಡ್ತಾ ಇರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.